ಆಕಾಶವಾಣಿ ಕಲಬುರಗಿ. ಜೊತೆ ಜೊತೆಯಲಿ ಬಾನುಲಿಯ ಜೊತೆಯಲಿ ಜೊತೆ ಜೊತೆಯಲ್ಲಿ ಪ್ರಾಯೋಜಿತ ನೇರ ಫೋನ್ ಸಂವಾದ. ಭಾನುಭುವಿಯ ವಿಶಾಲ ಪರಿಧಿಯಲಿ. ಈ ಸಲದ ವಿಷಯ ಆರೋಗ್ಯ ಇಲಾಖೆಯ ಆಶಾ ಕಿರಣ ಹಾಗೂ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಗಳ ವಿವರ. ಇಂದಿನ ಸಂವಾದದಲ್ಲಿ ಭಾಗವಹಿಸುತ್ತಿದ್ದಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕಲಬುರಗಿ ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾ ಅಧಿಕಾರಿಗಳಾದ ಡಾಕ್ಟರ್ ರಾಜ್ಕುಮಾರ್ ಕುಲಕರ್ಣಿ. ಕೇಳುಗರು ಸಂಪರ್ಕಿಸಲು ನಮ್ಮ ದೂರವಾಣಿ ಸಂಖ್ಯೆಗಳು 295986 ಅಥವಾ 295987. ಕಲಬುರಗಿಯ ಎಸ್ಟಿಡಿ ಕೋಡ್ ಸಂಖ್ಯೆ 08472. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಸಂಗಮೇಶ್. ಜೊತೆ ಜೊತೆಯಲಿ ಬಾನುಲಿಯ ಜೊತೆಯಲಿ. ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಜೊತೆ ಜೊತೆಯಲ್ಲಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ನಾವು ಮುಖ್ಯವಾಗಿ ಆಶಾ ಕಿರಣ ಯೋಜನೆ ಹಾಗೂ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಯೋಜನಾ ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಈ ಎರಡೂ ಯೋಜನೆಗಳ ಬಗ್ಗೆ ಸಮಗ್ರವಾಗಿ ಮಾಹಿತಿಯನ್ನು ನಿಮ್ಮ ಮುಂದೆ ನೀಡಲಿದ್ದೇವೆ. ಈ ಎರಡು ಯೋಜನೆಗಳ ಫಲಾನುಭವಿಗಳು ನೀವು ಆಗಬೇಕಾದ್ರೆ ಏನೆಲ್ಲ ನೀವು ಮಾಡಬೇಕು, ಏನೆಲ್ಲ ಅರ್ಹತೆಗಳಿರಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಚರ್ಚೆ ಆಗಲಿದೆ. ದಯವಿಟ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಪ್ರಶ್ನೆಗಳೇನೇ ಇದ್ದರೂ ನಮ್ಮ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡೋ ಮುಖಾಂತರ ನೀವು ಮಾಹಿತಿಯನ್ನು ಮಾಡಿಕೊಳ್ಬಹುದು. ಈ ಎರಡೂ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮೊಂದಿಗಿದ್ದಾರೆ ಕಲಬುರಗಿ ಜಿಲ್ಲೆಯ ಕುಷ್ಠರೋಗ ನಿರ್ಮೂಲನಾ ಅಧಿಕಾರಿಗಳಾದ ಡಾಕ್ಟರ್ ರಾಜ್ಕುಮಾರ್ ಕುಲಕರ್ಣಿ ಅವರು. ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಹಾಗೂ ನಮಸ್ಕಾರ. ಧನ್ಯವಾದ ಸರ್. ಸರ್, ಆರಂಭದಲ್ಲಿ ಈ ಆಶಾ ಕಿರಣ ಯೋಜನೆ ಬಗ್ಗೆ ಹೇಳೋದಾದರೆ ಈ ಯೋಜನೆಯ ರೂಪುರೇಷೆ ಏನು, ಈ ಯೋಜನೆಯ ಉದ್ದೇಶ ಏನು, ಯಾರಿಗಾಗಿ ಈ ಯೋಜನೆ ಮಾಡಿದ್ದಾರೆ ಸರ್? ಸರ್, ಇದು ಆಶಾ ಕಿರಣ ಯೋಜನೆ ರಾಷ್ಟ್ರೀಯ ಅಂಧತ್ವ ನಿಯಂತ್ರಣ ಕಾರ್ಯಕ್ರಮದಡಿಯಲ್ಲಿ ಇದು ಮೇನ್ ಅಂದರೆ ನಮ್ಮ ಉದ್ದೇಶ ಅಂಧತ್ವ ಪ್ರಮಾಣ ದರವನ್ನು ಕಡಿಮೆ ಮಾಡೋದು ಮೇನ್ ಉದ್ದೇಶ. ನಮ್ಮ ಜಿಲ್ಲೆಯ ಎಲ್ಲ ನಾಗರಿಕರಿಗೆ ಕಣ್ಣು ತಪಾಸಣೆ ಮಾಡೋದು. ಮೂರನೇದು, ಯಾರು ಅದಕ್ಕೆ ಎಲಿಜಿಬಲ್ ಒಳಗಾಗ್ತಾರೆ ಅವರಿಗೆಲ್ಲ ಉಚಿತ ಕನ್ನಡಕ ಕೊಡೋದು. ಮೂರನೇದು, ಯಾರು ವಯಸ್ಕರು ಕ್ಯಾಟ್ರಾಕ್ಟ್ ಸರ್ಜರಿ ಕಣ್ಣಿನ ಪೊರೆ ಆಸ್ಪತ್ರೆ ಸೆಲೆಕ್ಟ್ ಆಗುತ್ತಾರೆ ಅವರಿಗೆಲ್ಲ ನಾವು ಫ್ರೀಯಾಗಿ ಉಚಿತವಾಗಿ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಮತ್ತು ನೋಂದಾಯಿತ ನಮ್ಮ ಆಸ್ಪತ್ರೆ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ನಾವು ಫ್ರೀಯಾಗಿ ಚಿಕಿತ್ಸೆ ಕೊಡ್ತಾ ಇದ್ದೀವಿ. ಅದರಲ್ಲಿ ಫ್ರೀಯಾಗಿ ಯಾರು ಸೆಲೆಕ್ಟ್ ಆಗ್ತಾರೆ ಕಣ್ಣಿನ ಪೊರೆ ಆಪ್ರೇಷನ್ ಶಸ್ತ್ರಚಿಕಿತ್ಸೆಗೆ ಅವರನ್ನು ಫ್ರೀಯಾಗಿ ಕರ್ಕೊಂಡು ಬಂದು ಇಲ್ಲಿ ಆಪ್ರೇಷನ್ ಮಾಡಿ ಅವರಿಗೆಲ್ಲ ಔಷಧೋಪಚಾರ ಕೊಟ್ಟು ಕನ್ನಡಕ ಕೊಟ್ಟು ನಾವು ಮನೆಗೆ ಮತ್ತೆ ವಾಪಸ್ ಒಯ್ದು ಬಿಡ್ತೀವಿ. ಉಚಿತ ಊಟ ಮತ್ತು ಎಲ್ಲ ಔಷಧ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಅದು ಈ ಯೋಜನೆ ಅಡಿಯಲ್ಲಿ ಈಗ ಸೌಲಭ್ಯಗಳನ್ನು ಪಡಿಬೇಕಾದ್ರೆ ನಾಗರಿಕರು ಯಾರನ್ನ ಭೇಟಿ ಮಾಡಬೇಕು? ನೇರವಾಗಿ ಆಸ್ಪತ್ರೆಗೆ ಬರಬೇಕಾ ಅಥವಾ ನೀವೇ ಅವ್ರ ಮನೆಗೆ ಹೋಗ್ತೀರಾ? ಈ ಆಶಾ ಕಿರಣ ಈ ವರ್ಷ ಇದು ರಾಜ್ಯ ಸರ್ಕಾರದ ಮೇನ್ ಮಹತ್ವಾಕಾಂಕ್ಷಿ ಪ್ರಯೋಜನವಿದ್ದು ಇದು ಮೊದಲ ಹಂತದಲ್ಲಿ 4 ಜಿಲ್ಲೆಗಳು ಆಯ್ಕೆ ಮಾಡಿಕೊಂಡಿದ್ದಾರೆ: ಕಲಬುರಗಿ, ಹಾವೇರಿ, ಚಾಮರಾಜನಗರ, ಚಿಕ್ಕಬಳ್ಳಾಪುರ. ಹಾಗಂದ್ರೆ ಇದು ರಾಜ್ಯವ್ಯಾಪಿ ಎಲ್ಲ ಜಿಲ್ಲೆಗಳು ಇನ್ನೂ ಕವರ್ ಆಗಿಲ್ಲ ಆಗಿಲ್ಲ. ಹಂತದಲ್ಲಿ ಕವರ್ ಮಾಡುವುದಿದೆ. ಅದರಲ್ಲಿ ಈಗ ನಮ್ಮ ಕಲಬುರಗಿ ಒಂದು ಅದರಲ್ಲಿ 4 ಜಿಲ್ಲೆಯಲ್ಲಿ ಒಂದಾಗಿದೆ. ಇದಕ್ಕೆ ನಮಗೆ ಇದು ಕೊಟ್ಟಿದ್ದಾರೆ, ನಾವು ಟಾರ್ಗೆಟ್ ಕೊಟ್ಟಿದ್ದಾರೆ. ನಾವು ನಮ್ಮ ಆಶಾ ಕಾರ್ಯಕರ್ತರು ಎಲ್ಲ ಮನೆಗೆ ಭೇಟಿ ಮಾಡಿ ಎಲ್ಲ ಏನು ಅಂಧತ್ವ ನಿವಾರಣೆಗೆ ಏನೇನು ಬೇಕಾಗಿರ್ತದೆ ಅವರಿಗೆ ನಾವು ಕಿಟ್ ಕೊಟ್ಟಿವಿ. ಆಶಾ ಕಾರ್ಯಕರ್ತರಿಗೆ ಏನಂದರೆ ಅವರು ನಾರ್ಮಲಾಗಿ ಕಣ್ಣಿನ ತಪಾಸಣೆ ಮಾಡೋದು, ಯಾರು ಕಣ್ಣಿನ ಅಂಧತ್ವ ಕಣ್ಣಿನ ತೊಂದರೆ ಇದ್ದಾರ ಅವರಿಗೆಲ್ಲ, ಯಾರು ಕಣ್ಣಿನ ತೊಂದರೆ ಇದ್ದ ಅವರಿಗೆಲ್ಲ ಅವರು ರಿಜಿಸ್ಟರ್ ಮಾಡ್ತಾರೆ ಫಸ್ಟ್. ಈಗ ಆಶಾ ಕಾರ್ಯಕರ್ತರು ಖುದ್ದಾಗಿ ಮನೆಗೆ ಭೇಟಿ ನೀಡ್ತಾರೆ, ಅಲ್ಲಿ ಏನೆಲ್ಲ ಪ್ರಕ್ರಿಯೆ ನಡೆಯುತ್ತೆ ಸರ್? ಆಶಾ ಕಾರ್ಯಕರ್ತರು ಯಾವೆಲ್ಲ ಪರೀಕ್ಷೆಗಳನ್ನ ಮಾಡ್ತಾರೆ ಸರ್? ಆಶಾ ಕಾರ್ಯಕರ್ತರು ಮನೆ ಭೇಟಿ ಮಾಡಿದಾಗ ಅವ್ರಿಗೊಂದು ಸೆನೆಲ್ ಚಾರ್ಟು, ಒಂದು ರೋಪ್ ಹಗ್ಗ ಕೊಟ್ಟಿವಿ, ಇದು ಕೊಟ್ಟಿವಿ, ರಿಜಿಸ್ಟರ್ ಕೊಟ್ಟಿವಿ. ಅದು ನೋಡಿ ಅವರು ಆ ಮನೆಗೆ ಹೋಗಿ ಯಾರು ಕಣ್ಣಿನ ತೊಂದರೆ ಇದ್ದಾರ ಫಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೋತಾರೆ, ಯಾರ್ಯಾರು ಇದ್ದಾರ ಮನೆಯಲ್ಲಿ. ಅದು ಮಾಡಿಕೊಂಡು ಯಾರು ಅದರಲ್ಲಿ ಕಣ್ಣಿನ ತೊಂದರೆ ಇದ್ದಾರ ಅವರಿಗೆ ಪರೀಕ್ಷೆ ಮಾಡ್ತಾರೆ. ವಯಸ್ಸಾದವರಿರಲಿ, ಯಾವುದೇ ಮಕ್ಕಳಿರಲಿ, ದೊಡ್ಡವರಿರಲಿ, ಅವರಿಗೆ ಒಂದು 20 ಫೀಟ್ ಡಿಸ್ಟೆನ್ಸ್ನಲ್ಲಿ ಅವ್ರಿಗೆ ನಿಂದಿರಿಸ್ತಾರೆ. ಒಂದು ಆಶಾ ಕಾರ್ಯಕರ್ತರ ಹತ್ರ ಅದೆಲ್ಲ ಇನ್ಸ್ಟ್ರೂಮೆಂಟ್ ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ಆಶಾ ಕಾರ್ಯಕರ್ತರಿಗೆ ಅದು ಇನ್ಸ್ಟ್ರೂಮೆಂಟ್ ಕೊಟ್ಟಿವಿ. ಒಂದು ಸ್ಟಿಕ್ಕರ್ ಕೊಟ್ಟಿವಿ ಮನೆಗೆ ಅಂಟಿಸ್ಲಿಕ್ಕೆ. ಯಾವ ಮನೆಗೆ ರೋಗಿ ಇದ್ದಾರ ಆ ಮನೆಯಲ್ಲಿ ಅದು ಇದು ಇದೆ, 3 ನಮೂನೆ ಇದೆ. ಹಳದಿತ್ತು ಅಂದರೆ ಯಾರು ಆ ಮನೆಯಲ್ಲಿ ಏನೂ ಇರಲಿಲ್ಲ, ಗ್ರೀನ್ ಇದ್ರೆ
ಇದು ಇದೆ. ಬಟ್ ರೆಡ್ ಇದ್ದರೆ ಆ ಮನೆಯಲ್ಲಿ ತೊಂದರೆ ಇದೆ ಅನ್ನೋದನ್ನು ಟಿಕ್ ಮಾಡ್ತಾರೆ. ಆ ತೊಂದರೆ ಇದ್ದವರಿಗೆ ರಿಜಿಸ್ಟ್ರೇಷನ್ ಮಾಡಿ, ಅದಕ್ಕೆ ನಾವು ಪ್ರೈಮರಿ ಸ್ಕ್ರೀನಿಂಗ್ ಅಂತೀವಿ, ಮೊದಲ ಹಂತದ ಚಿಕಿತ್ಸಾ. ಅವರು ಭೇಟಿ ಮಾಡಿ ಲಿಸ್ಟ್ ಮಾಡ್ತಾರೆ. ಅವ್ರು ಲಿಸ್ಟ್ ಮಾಡಿ ಸಮೀಪದ ಆಸ್ಪತ್ರೆಗೆ ಒಂದು ಡೇಟ್ ಕೊಡ್ತಾರೆ, ನೀವು ಅಲ್ಲಿ ಹೋಗಿ ನಿಮ್ಮ ಕಣ್ಣಿನ ತಪಾಸಣೆ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಈಗ ಆಶಾ ಕಾರ್ಯಕರ್ತರು ಯಾವೆಲ್ಲ ಏರಿಯಾನ ಯಾವ ದಿವಸ ಕವರ್ ಮಾಡ್ತಾರೆ ಅಂತ ಸಾಮಾನ್ಯ ಜನರಿಗೆ ಮಾಹಿತಿ ಹೇಗೆ ತಲುಪುತ್ತೆ? ಮತ್ತು ಈ ತಪಾಸಣೆ ಕಾರ್ಯ ಈಗಾಗಲೇ ಆರಂಭ ಆಗಿದೆ. ಆಲ್ರೆಡಿ ನಾವು ಈ ಆಶಾ ಕಾರ್ಯಕರ್ತರ ತಪಾಸಣೆ ಸೆಪ್ಟೆಂಬರ್ಲಿಂದೇ ಪ್ರಾರಂಭ ಮಾಡಿದ್ದೀವಿ. ಆಶಾ ಕಾರ್ಯಕರ್ತರು ಒಂದು ದಿನದಲ್ಲಿ 50 ಮನೆ ಭೇಟಿ ಮಾಡ್ತಾರೆ. ಅವರು 50 ಮನೆ ಭೇಟಿ ಮಾಡಿ ಅದರಲ್ಲಿ ಪರಿಶೀಲಿಸಿದಂಥ ಅವರು 1,000 ಪಾಪ್ಯುಲೇಷನ್ 1,500 ಪಾಪ್ಯುಲೇಷನ್ ಕವರ್ ಮಾಡ್ತಾರೆ. ಅವರು ಒಂದು ವಾರದಲ್ಲಿ ಅವ್ರದ್ದು ಪೂರಾ ಪಾಪ್ಯುಲೇಷನ್ ಆಶಾ ಕಾರ್ಯಕರ್ತರು ಮನೆ ಭೇಟಿ ಮಾಡಿ ಆ ಪ್ರೈಮರಿ ಹಂತದಲ್ಲಿ ಅವ್ರಿಗೆ ಸೆಲೆಕ್ಟ್ ಮಾಡಿ ಮುಂದಿನ ಚಿಕಿತ್ಸೆಗಾಗಿ ನಾವು ಡೇಟ್ ಕೊಟ್ಟಿರ್ತೀವಿ, ಸೆಕೆಂಡ್ರಿ ಸ್ಕ್ರೀನಿಂಗ್ ಅಂತ. ಅಲ್ಲಿ ನಮ್ಮ ಆಪ್ಥಾಲ್ಮಿಕ್ ಆಫೀಸರ್ ಟೆಸ್ಟ್ ಮಾಡ್ತಾರೆ. ಅದು ಆಲ್ರೆಡಿ ನಾವು ಈ ಪ್ರಕ್ರಿಯೆ ಮುಗಿದಿದೆ. ಮತ್ತೊಮ್ಮೆ ರಿಪೀಟ್ ಮಾಡೋ ಹಂತದಲ್ಲೂ ಇದ್ದೀವಿ. ಈಗ ಎಷ್ಟು ಅಂದರೆ ಫಲಾನುಭವಿಗಳು ನಿಮಗೆ ಗೊತ್ತು ಮಾಡಿದ್ದಾರೆ ಸರ್ ಇದರಲ್ಲಿ? ಈ ಜಿಲ್ಲೆಯಲ್ಲಿ ಆಶಾ ಕಾರ್ಯಕರ್ತರ ಮುಖಾಂತರ ಸೆಕೆಂಡ್ರಿ ಸ್ಕ್ರೀನಿಂಗ್ ರೆಫರ್ ಆಗಿದ್ದರಲ್ಲಿ ನಾವು ಎಲ್ಲ ಪ್ರಾಥಮಿಕ ಆರೋಗ್ಯದಲ್ಲಿ 1 ವಾರ ತನಕ ಒಬ್ಬ ಆಪ್ಥಾಲ್ಮಿಕ್ ಆಫೀಸ್ ಅಂದರೆ ಕಣ್ಣು ನೇತ್ರಾಧಿಕಾರಿಗೆ ತಗೊಂಡು ನಾವು ಚಿಕಿತ್ಸೆ ಇದು ಮಾಡೀವಿ, ಪರೀಕ್ಷೆ ಮಾಡೀವಿ. ಆ ಪರೀಕ್ಷೆಯಲ್ಲಿ ಇಲ್ಲಿಯವರೆಗೆ ವಯಸ್ಕರ ಮತ್ತು ಇದು 49,950 ಮಂದಿಗೆ ನಾವು ಸೆಲೆಕ್ಟ್ ಮಾಡೀವಿ. ಜನರಿಗೆ ಕಣ್ಣಿನ ತೊಂದರೆ ಇದೆ ಅಂದರೆ ಕನ್ನಡಕ ಇದ್ದವರು. ಮತ್ತು ಇನ್ನೂ 9,750 ಮಕ್ಕಳಿಗೆ ಸಾಲದ ಮಕ್ಕಳ ತಪಾಸಣೆ ಮಾಡಿ ಅವರಿಗೂ ಸೆಲೆಕ್ಟ್ ಮಾಡಿ. ಅಂದರೆ ಪ್ರತಿ ಮನೆಗೂ ಭೇಟಿ ನೀಡಿದರೆ ಶಾಲೆಗೂ ಭೇಟಿ. ಅದು RBSK ಟೀಮ್ ಅಂತ ಇರುತ್ತೆ ನಮ್ಮಲ್ಲಿ, ರಾಷ್ಟ್ರೀಯ ಭೀಮಾ ಸ್ವಾಸ್ಥ್ಯ ಯೋಜನೆ. ಆ ಟೀಮು ಶಾಲಾ ಮಕ್ಕಳ ತಪಾಸಣೆ ಮಾಡುತ್ತದೆ. ನಮ್ಮ ಆರೋಗ್ಯ ನೇತ್ರಾಧಿಕಾರಿಗಳು ಮನೆ ಪ್ರೈಮರಿ ಸ್ಕ್ರೀನಿಂಗು ಸೆಕೆಂಡ್ರಿ ಸ್ಕ್ರೀನಿಂಗು ತಮ್ಮ ಆಸ್ಪತ್ರೆಯಲ್ಲಿ ನಾವು ಕೊಟ್ಟಂಥ 7 ದಿನದಲ್ಲಿ ಚಿಕಿತ್ಸೆ ಸೆಲೆಕ್ಟ್ ಮಾಡಿ. ಈಗ ಸಾಮಾನ್ಯವಾಗಿ ಏನೆಲ್ಲ ದೋಷಗಳನ್ನು ಈ ಯೋಜನೆ ಕವರ್ ಮಾಡುತ್ತೆ ಸರ್? ಅಂದ್ರೆ ನೀವು ಹೇಳ್ತಾ ಇದ್ದೀರಿ ಕನ್ನಡಕ ಅಂತ ಹೇಳ್ತಿದ್ರಿ, ಬೇರೆ ಬೇರೆ ಕಣ್ಣಿನ ದೋಷಗಳಿದ್ದೇ ಇರುತ್ತೆ. ಈ ಸಾಮಾನ್ಯವಾಗಿ ಈ ಆಶಾ ಕಿರಣ ಅಭಿಯಾನದಲ್ಲಿ ಆಗಲಿ ಅಥವಾ ನಮ್ಮ ರೂಟೀನ್ ಪ್ರೋಗ್ರಾಮ್ದಲ್ಲಾಗಲಿ ನಾವು ಫಸ್ಟು ರಿಫ್ರಾಕ್ಷನ್ ಅಂದರೆ ಕನ್ನಡಕ, ಅದು ಕಣ್ಣಿನ ದೃಷ್ಟಿದೋಷ, ಸಮೀಪ ದೋಷ ಇರಲಿ ದೂರದೃಷ್ಟಿಯಲ್ಲಿ ಕಂಡುಹಿಡಿತೀವಿ. ಕಂಡುಹಿಡಿದು ಅವರಿಗೆ ಇದರ ಸಲುವಾಗಿ ಇದು ಏನಿದೆ ಅಂದರೆ ಆನ್ಲೈನ್ ಎಂಟ್ರಿ ಇದೆ, ಡೈರೆಕ್ಟ್ ಕೊಡೋಂಗಿಲ್ಲ ನಾವು. ಆ ಸೆಲೆಕ್ಟ್ ಆದ ಪರ್ಸನ್ನಿಗೆ ನಮ್ಮ ಆ್ಯಪ್ ಮುಖಾಂತರ ಅವರಿಗೆ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ತೀವಿ. ಯಾರು ಕಣ್ಣಿನ ಸಮೀಪ ದೃಷ್ಟಿ ದೋಷ ದೂರದೃಷ್ಟಿ ದೋಷ ನಮ್ಮ ಆಪ್ಥಾಲ್ಮಿಕ್ ಆಫೀಸರ್ ಅಂದರೆ ನೇತ್ರಾಧಿಕಾರಿಗಳು ಅದು ಮಾಡಿ ಇದು ಮಾಡಿಬಿಡ್ತಾರೆ. ಅವಾಗ ಅದು ಸೆಲೆಕ್ಟ್ ಆಗಿಬಿಡ್ತಾರೆ. ಎಡಗಣ್ಣು ಬಲಗಣ್ಣು ಯಾವುದು ಸಮೀಪ ದೋಷ ದೃಷ್ಟಿ ದೋಷ ದೂರದೃಷ್ಟಿ ದೋಷ ಯಾವುದೇ ಇದ್ದರೂ ಅದು ಮಾಡ್ತಾರೆ. ಅದು ಆದಮೇಲೆ ಅದಕ್ಕಿಂತ ಹೆಚ್ಚಿಗೆ ಅದರ್ ಐ ಡಿಸೀಸಸ್ ಬೇರೆ ಬೇರೆ ಡಿಸೀಸ್ ಆದರೂ ಅವನು ನಾವು ಈ ಇದರಲ್ಲಿ ಚಿಕಿತ್ಸೆ ಮಾಡ್ತಾ ಇದ್ದೀವಿ. ಅದು ಯಾವುದು ಬೇರೆ ಆಸ್ಪತ್ರೆ ಅದು ನಮ್ಮ ನೋಂದಾಯಿತ ಆಸ್ಪತ್ರೆಗಳಲ್ಲಿ ಈ ಕಲಬುರಗಿಯಲ್ಲಿ ಸಿದ್ದರಾಮೇಶ್ವರ ಆಸ್ಪತ್ರೆ ಮತ್ತು ಬರುಕ ಆಸ್ಪತ್ರೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಅಡಿಯಲ್ಲಿ ಬೇರೆ ಬೇರೆ ಡಿಸೀಸ್ ಅದರ್ ಐ ಡಿಸೀಸ್ ಇರ್ತಾವಲ್ಲ ಅವೆಲ್ಲ ಅಲ್ಲಿ ಕಳಿಸಿ ಫ್ರೀಯಾಗಿ ಮಾಡ್ತೀವಿ. ಉಳಿಕ್ಯೂ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ನಮ್ಮ ಸರ್ಕಾರಿ ಆಸ್ಪತ್ರೆ, ತಾಲೂಕು ಆಸ್ಪತ್ರೆ ಆಗಲಿ, ಜಿಲ್ಲಾ ಆಸ್ಪತ್ರೆ ಆಗಲಿ ಮತ್ತು ನಮ್ಮ ನೋಂದಾಯಿತ ಆಸ್ಪತ್ರೆಗಳಲ್ಲಿ ನಾವು ಶಸ್ತ್ರಚಿಕಿತ್ಸೆ ಮಾಡಿ. ಇದಕ್ಕೆ BPL ಕಾರ್ಡ್ ಇರಬೇಕು ಅಥವಾ APL ಕಾರ್ಡ್ ಇರಬೇಕು? ಏನೂ ಇಲ್ಲ ಸರ್, ಇದಕ್ಕೆ BPL ಕಾರ್ಡ್ ಇಲ್ಲ, APL ಕಾರ್ಡ್ ಇಲ್ಲ. ಎಷ್ಟೇ ಶ್ರೀಮಂತರಾದರೂ ಎಷ್ಟೇ ಬಡವರಾದರೂ ಈ ಸೌಲಭ್ಯ ಪಡ್ಕೋಬಹುದು. ಬಟ್ ಅದರ್ ಐ ಡಿಸೀಸ್ ಏನದಲ್ಲ, ಬೇರೆ ಬೇರೆ ತೊಂದರೆ ಕಂಡಿದ್ದಲ್ಲಿ ಅದು BPL ಅದು ನಮ್ಮ ನೋಂದಾಯಿತ ಶಸ್ತ್ರಚಿಕಿತ್ಸೆ. ಒಂದು ಸರ್ಕಾರಿ ಆಸ್ಪತ್ರೆಗೆ ಹೋಗಬೇಕು, ಎರಡನೇದು 2 ನೋಂದಾಯಿತ ಆಸ್ಪತ್ರೆ ಇದೆ, ಒಂದು ಸಿದ್ದರಾಮೇಶ್ವರು ಒಂದು ಬರುಕ ಆಸ್ಪತ್ರೆ. ಅಲ್ಲಿ ಹೋದರೆ ನಮ್ಮ ಆಯುಷ್ಮಾನ್ ಭಾರತ್ ಮುಖ್ಯಮಂತ್ರಿ ಆರೋಗ್ಯ ಕರ್ನಾಟಕ ಆ ಯೋಜನೆ ಅಡಿಯಲ್ಲಿ ಅದಕ್ಕೆ ಫ್ರೀಯಾಗಿ ಮಾಡ್ತೀರಾ? ಹಾಗಾದರೆ ಈಗ ಈ ಕಾರ್ಯಕ್ರಮ ಕೇಳಿ ನಮ್ಮ ಮನೆಗೆ ಇನ್ನೂ ಯಾರು ಆಶಾ ಕಾರ್ಯಕರ್ತರು ಬಂದಿಲ್ಲ, ನಮ್ಮದು ಸ್ಕ್ರೀನಿಂಗ್ ಆಗಿಲ್ಲ, ನಾವು ಈ ಸೌಲಭ್ಯ ಪಡ್ಕೋಬೇಕು ಅನ್ಕೊಂಡಿದ್ದೀವಿ ಅನ್ನೋರಿಗೆ ಏನು ಕಿವಿ ಮಾತು ಅಂದರು ಸರ್? ಅವ್ರು ತಪ್ಪೋಸ್ ಏನು ಯಾವುದೇ ಕಾರಣಕ್ಕೂ ಮಿಸ್ ಆಗಿಲ್ಲ ನಾವು. ಯಾಕಂದರೆ ಮನೆಗೆ ಒಂದು ಸ್ಟಿಕ್ಕರ್ ಅಂಟಿಸಿವಿ. ಸೊ ಯಾವ ಮನೆಯೂ ಮಿಸ್ ಮಾಡಿಲ್ಲ. ಸಪೋಸ್ ಏನಾದರೂ ಮಿಸ್ ಆದರೆ ನಮ್ಮ ಸಮೀಪದ ಆರೋಗ್ಯ ಕೇಂದ್ರ ಅವ್ರ ಉಪಕೇಂದ್ರ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಉಪಕೇಂದ್ರಕ್ಕೆ ಭೇಟಿ ಮಾಡಿದರೆ ಅವರು ಅದರ ಬಗ್ಗೆ ಸಲಹೆ ಕೊಡ್ತಾರೆ.
ಹಾಂ ನಾವು ಈಗ ಸೆಕೆಂಡ್ರಿ ಸ್ಕ್ರೀನಿಂಗ್ ಮತ್ತೊಮ್ಮೆ ಸ್ಟಾರ್ಟ್ ಮಾಡೀವಿ. ಫಸ್ಟ್ ರೌಂಡ್ ಮುಗಿಸಿವಿ, ಎರಡನೇ ಇದು ನಾವು ಪ್ರಾರಂಭ ಮಾಡೀವಿ. ಈಗ ಆಯಾ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸೆಲೆಕ್ಟೆಡ್ ದಿನ ನಾವು ನಮ್ಮ ಆಶಾ ಕಾರ್ಯಕರ್ತರಿಗೆ ಕೇಳಿದ್ರೆ ಅದು ಗೊತ್ತಾಗುತ್ತೆ, ಅಲ್ಲಿ ಹೋಗಿ ಅವ್ರು ಸ್ಕ್ರೀನಿಂಗ್ ಮಾಡ್ಬೋದು. ಆಯ್ತು ಸರ್, ಆಶಾ ಕಿರಣ ಯೋಜನೆ ಬಗ್ಗೆ ತಾವು ಸಮಗ್ರವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಈಗ ಇನ್ನೊಂದು ಪ್ರಮುಖ ಯೋಜನೆ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಯೋಜನಾ, ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ. ಈ ಯೋಜನೆ ಮುಂಚೆ ಕೂಡ ಇತ್ತು ಅಂತ ನನ್ನ ಅಭಿಪ್ರಾಯ. ಇದು ಬದಲಾವಣೆ ಆಗಿದೆಯಾ ಸರ್ ಇವಾಗ? ಹೇಳ್ತೀನಿ ಸರ್. ಇದು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ, ಇದು ಆರೋಗ್ಯ ಕರ್ನಾಟಕ ಎಂಬ ಸಾರ್ವತ್ರಿಕ ಆರೋಗ್ಯ ರಕ್ಷಣಾ ಯೋಜನೆಯನ್ನು 2/3/2018 ರಾಜ್ಯದಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿತ್ತು. ಆಯುಷ್ಮಾನ್ ಭಾರತ್ ಎಂಬ ಆರೋಗ್ಯ ಭದ್ರತಾ ಯೋಜನೆಯನ್ನು 25/9/2018 ಕೇಂದ್ರ ಸರ್ಕಾರ ಜಾರಿಗೊಳಿಸಿರುತ್ತದೆ. ಈ ಎರಡೂ ಯೋಜನೆಗಳ ಉದ್ದೇಶ ವ್ಯಾಪ್ತಿಗಳಲ್ಲಿ ಹೋಲಿಕೆ ಇದ್ದು, ಎರಡೂ ಯೋಜನೆಗಳನ್ನು ಸಂಯೋಜಿಸಿ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯನ್ನು ಜಾರಿಗೊಳಿಸಲಾಗುತ್ತದೆ. ಈ ಯೋಜನೆಯನ್ನು ಭರವಸೆಯ ಮಾದರಿಯಲ್ಲಿ ಅನುಷ್ಠಾನಗೊಳಿಸಲು ಕೇಂದ್ರ ಸರ್ಕಾರದೊಂದಿಗೆ ದಿನಾಂಕ 30/10/2018 ಒಡಂಬಡಿಕೆ ಮಾಡಿಕೊಳ್ಳಲಾಗಿದೆ ಮತ್ತು ದಿನಾಂಕ 15/11/2018 ಸರ್ಕಾರ ಆದೇಶ ಹೊರಡಿಸಿದೆ. ಇದರದ ಮೇನ್ ಉದ್ದೇಶ ಅಂದರೆ ರಾಜ್ಯದಲ್ಲಿ ಎಲ್ಲ ನಿವಾಸಿಗಳಿಗೆ ಸಾರ್ವತ್ರಿಕ ಆರೋಗ್ಯ ರಕ್ಷಣೆ ಒದಗಿಸುವ ವಿಶಿಷ್ಟ ಯೋಜನೆ ಇದು. ಒಂದೇ ಸೂರಿನಲ್ಲಿ ಎಲ್ಲ ಹಂತಗಳ ಆರೋಗ್ಯ ಸೇವೆಗಳು ಲಭ್ಯ. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಸಾಮಾನ್ಯ ದ್ವಿತೀಯ ಹಂತದ ಆರೋಗ್ಯ ಸೇವೆಗಳು, ಕ್ಲಿಷ್ಟಕರ ದ್ವಿತೀಯ ಹಂತದ ಆರೋಗ್ಯ ಸೇವೆಗಳು, ತೃತೀಯ ಹಂತದ ಆರೋಗ್ಯ ಸೇವೆಗಳು ಹಾಗೂ ತುರ್ತು ಆರೋಗ್ಯ ಸೇವೆಗಳ ಲಭ್ಯ. ಇದರಲ್ಲಿ 1650 ಡಿಸೀಸ್ಗಳಿದಾವೆ ಮಾಡ್ತಾರೆ. ಎಷ್ಟು ಸರ್? 1650 ರೋಗಗಳನ್ನು ಐಡೆಂಟಿಫೈ ಮಾಡಿದೆ. ಅದರಲ್ಲಿ ಸಾಮಾನ್ಯ ದ್ವಿತೀಯ ಹಂತದ 291 ಚಿಕಿತ್ಸಾ ವಿಧಾನಗಳು, ಇನ್ನೊಂದು ಕ್ಲಿಷ್ಟಕರ ದ್ವಿತೀಯ ಹಂತದ 250 ಚಿಕಿತ್ಸಾ ವಿಧಾನಗಳು ಮತ್ತು ಮಾರಣಾಂತಿಕ ಕಾಯಿಲೆಗಳ ಹೃದಯ ರೋಗ, ಕ್ಯಾನ್ಸರ್, ನರರೋಗ, ಮೂತ್ರಪಿಂಡ ಕಾಯಿಲೆ, ನವಜಾತ ಶಿಶುಗಳ ಕಾಯಿಲೆ ಮುಂತಾದ ದ್ವಿತೀಯ ಹಂತದ 900 ಚಿಕಿತ್ಸಾ ವಿಧಾನಗಳು ಹಾಗೂ 169 ತುರ್ತು ಚಿಕಿತ್ಸೆಗಳು ಮತ್ತು ಚಿಕಿತ್ಸಾ ವಿಧಾನಗಳು 36 ಸೆಟ್ಟಿ, ಒಟ್ಟು 1600 ಚಿಕಿತ್ಸೆಗಳು ಲಭ್ಯ. 1650 ಚಿಕಿತ್ಸೆ. ಇದರದ್ದು ಮೇನ್ ಉದ್ದೇಶ ಅಂದರೆ ಇದು ಆಯುಷ್ಮಾನ್ ಭಾರತ್ ಜನ ಆರೋಗ್ಯ ಕರ್ನಾಟಕ, ಮುಖ್ಯಮಂತ್ರಿ ಆರೋಗ್ಯ ಕರ್ನಾಟಕ, ಇದು ಈಗ ರೀಸೆಂಟ್ಲಿ ಒಂದು ಚೇಂಜ್ ಮಾಡಿದೆ. ನಾವು ಯಾವಾಗಲೂ ಇದೆ ಈ ಕಾರ್ಡು, ಮೊದಲೂ ಇತ್ತು, ಈಗಲೂ ಇದೆ. ಈಗ ಸೆಲ್ಫ್ ರಿಜಿಸ್ಟ್ರೇಷನ್ ಕಾರ್ಡ್ ಇದೆ. ಇದು ಯಾವುದೇ ನಮ್ಮ ಆಸ್ಪತ್ರೆ ಸಿಬ್ಬಂದಿಯವರಾಗಲಿ ಗ್ರಾಮ ಒಂದವರಾಗಲಿ ಉಚಿತವಾಗಿ ಕಾರ್ಡ್ ಸಿಗುತ್ತೆ. ಈ ಕಾರ್ಡ್ ತಗೋಬೇಕಾದ್ರೆ ಕಡ್ಡಾಯವಾಗಿ ಆಧಾರ್ ಕಾರ್ಡ್, BPL ಕಾರ್ಡ್, BPL ಇದ್ದವರು, EPL ಇದ್ದವರು ಆಧಾರ್ ಕಾರ್ಡ್, EPL ಕಾರ್ಡ್ ತಗೊಂಡು ಹೋಗಿ ಅಲ್ಲಿ ನೋಂದಾಯಿತ ಅವರೇ ಸೆಲ್ಫ್ ರಿಜಿಸ್ಟ್ರೇಷನ್ ತಾವು ಖುದ್ದಾಗಿ ಮಾಡ್ಕೋಬಹುದು. ಆಯುಷ್ಮಾನ್ ಭವ ಆ್ಯಪ್ ಅಂತಿದೆ, ಆ ಆ್ಯಪ್ನಲ್ಲಿ ಹೋದರೆ ಇದು beneficiary.in, NHA.in, government.in ಇದಕ್ಕೆ ನೀವು ಇದು ಆದರೆ ನೀವು ಸೆಲ್ಫ್ನು ಯಾರು ಆ್ಯಕ್ಟಿವ್ ಮನೆಯಲ್ಲಿದ್ದರೆ ಅವರು ಮಾಡ್ಕೊಳ್ಬೋದು, ಅಥವಾ ನಮ್ಮ ಆಸ್ಪತ್ರೆ ಸಿಬ್ಬಂದಿಗಳ ಸಹಾಯ ಅಥವಾ ಗ್ರಾಮವನ್ನ ಸಹಾಯದಿಂದ ಸೆಲ್ಫ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು. ಇದರದ್ದು ಮೇನ್ ಆಯುಷ್ಮಾನ್ ಆ್ಯಪ್ ಮುಖಾಂತರ ಅವರೇ ಖುದ್ದಾಗಿ ಮಾಡ್ಕೊಳ್ಬೋದು. ಇಲ್ಲ ನಮಗೆ ಮೊಬೈಲ್ ಬಳಸಲಿಕ್ಕೆ ಅಷ್ಟು ಇದು ಇಲ್ಲ ಆಗಲ್ಲ ಅಂತಂದ್ರೆ ಎಲ್ಲೆಲ್ಲಿ ಹೋಗ್ಬೋದು? ಗ್ರಾಮ ಒನ್ ಹೋಗ್ಬೋದು, ಕರ್ನಾಟಕ ಒನ್ ಹೋಗ್ಬೋದು, ನಮ್ಮ ಆಸ್ಪತ್ರೆ ಸಿಬ್ಬಂದಿ ವರ್ಗದವ್ರ ಬಳಿ ಹೋಗ್ಬೋದು, ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ನಮ್ಮ ಸಿಬ್ಬಂದಿ ವರ್ಗಗಳು ಹೋಗ್ಬೋದು. ಇದರದ್ದು ಮೇನ್ ಈ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕದ್ದು ದೇಶ ನಮ್ಮ ಎಲ್ಲ ಸಾರ್ವಜನಿಕರಿಗೆ APL ಇದ್ದವರಿಗೆ 30% ಬೆನಿಫಿಟ್, ಅಂದರೆ 70% ನಮ್ಮ ಸಾರ್ವಜನಿಕರು ತುಂಬಬೇಕು, 30% ಸರ್ಕಾರ ಭರಿಸುತ್ತದೆ. BPL ಇದ್ದವರಿಗೆ 5 ಲಕ್ಷ ರೂಪಾಯಿ ಪೂರಾ ಫ್ರೀ ಇರುತ್ತೆ. ಇದು ಮೇನ್ ಎಲ್ಲರಿಗೆ. ಇದು ಪ್ರತಿ ವರ್ಷಕ್ಕೆ ಒಂದು ಫ್ಯಾಮಿಲಿಗೆ ಎಷ್ಟೇ ಮಂದಿ ಇರಲಿ 5 ಲಕ್ಷ ರೂಪಾಯಿ ಇದರ ಸೇವಾ. ಈಗ ಫ್ಯಾಮಿಲಿ ಅಂದ್ರೆ ಯಾರು ಸರ್? ಅಂದ್ರೆ ಗಂಡ ಹೆಂಡತಿ ಮಕ್ಕಳು ಅಷ್ಟೇ ಕವರ್ ಆಗ್ತಾರ? ಅವರ ತಂದೆ ತಾಯಿಗಳು ಕವರ್ ಮಂದಿ ಇರ್ತಾರ, ಅವರೆಲ್ಲರೂ ಕವರ್ ಆಗ್ತಾರೆ. ಆ 5 ಲಕ್ಷದಲ್ಲಿ ಪ್ರತಿ ವರ್ಷಕ್ಕೆ 5 ಲಕ್ಷ ಇರುತ್ತೆ. 5 ಲಕ್ಷ ರೂಪಾಯಿಯಲ್ಲಿ ಅವರು ಪೂರಾ ಅದರ ಸೇವೆ ಪಡಿಬಹುದು. ಫಸ್ಟು 1 ಲಕ್ಷ ಮಾಡ್ಕೋಬಹುದು, ಆಮೇಲೆ ಮತ್ತೊಬ್ಬರಿಗೆ ಬೇರೆ ಮಾಡ್ಕೋಬಹುದು. ಅದು ಎಷ್ಟಿರುತ್ತೆ ಆ 5 ಲಕ್ಷನಲ್ಲಿ ಅವರು ಎಲ್ಲ ಮನೆ ಮಂದಿ ಸೇವಾ ಮಾಡ್ಬೋದು. ತಂದೆ ತಾಯಿ ಬಂದು ಯಾರೇ ಪ್ರೀಮಿಯಂ ಕಟ್ಟೋದು ಅದು ಏನೂ ಇರೋದಿಲ್ಲ, ಉಚಿತವಾಗಿ. BPL ದವರಿಗೆ 5 ಲಕ್ಷದ ಮಿತಿ ಇದೆ, APL ದವರಿಗೆ 1.5 ಲಕ್ಷ. ಇದು ವಾರ್ಷಿಕ ಮಿತಿ. ಇದರಲ್ಲಿ ಏನೆಲ್ಲ ಎಲ್ಲಾ ಸೌಲಭ್ಯಗಳು ಕವರ್ ಆಗಿದೆ ಸರ್ ಇದರಲ್ಲಿ? ಅದೇ ಹೇಳ್ತಾ ಇದ್ದೀನಿ ಸರ್, 1650 ಡಿಸೀಸ್ಗಳು ಇದರಲ್ಲಿ ಕವರ್ ಆಗಿದೆ. ಆ 1650 ಹೋಗಬೇಕಾದ್ರೆ ಇದು ಒಂದು ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿ ಏನಂದರೆ, ಯಾವುದೇ ಡಿಸೀಸ್ ಇರಲಿ ಅದು ನಮ್ಮ ಸರ್ಕಾರಿ ಆಸ್ಪತ್ರೆಯಿಂದ ರೆಫರಲ್ ಆಗಬೇಕು ಸರ್.
ಯಾವುದೇ ಕಾರಣಕ್ಕೂ ನಮ್ಮ ಆಸ್ಪತ್ರೆಯಿಂದ ರೆಫರಲ್ ಆಗಿಲ್ಲ ಅಂದರೆ ಇದು ಆಗಲ್ಲ. ಫಸ್ಟ್ ಆಫ್ ಆಲ್ ಫಸ್ಟ್ ಕಂಡೀಷನ್ ಇದು ಫಸ್ಟ್ ಕಂಡೀಷನ್. ಅದರಲ್ಲೂ ಇದೆ 169 ಡಿಸೀಸ್ ಪೂರಾ ಎಮರ್ಜೆನ್ಸಿ ಸೀರಿಯಸ್ ಏನಿರ್ತಾವೋ ಅವರಿಗೇನು ರೆಫರಲ್ ಬೇಕಾಗಿಲ್ಲ. ಎಷ್ಟು ಸರ್? 169 ಡಿಸೀಸ್. ಉಳಿಕಿದೆಲ್ಲ ನಮ್ಮ ಯಾಕಂದ್ರೆ ಎಲ್ಲ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಈಗ ಸೇವೆ ಸಿಗ್ತಾ ಇದೆ. ನಾವು ಯಾವುದೇ ಡಿಸೀಸ್ ಇರಲಿ, ನಾವು 1650 ಎಲ್ಲ ನಮ್ಮ ಆಸ್ಪತ್ರೆಯಲ್ಲಿ ಸೌಲಭ್ಯ ಸಿಗ್ತಾ ಇದೆ. ಸೌಲಭ್ಯ ಸಿಗದ ಹೊರತಿನಲ್ಲಿ ನಮ್ಮ ನೋಂದಾಯಿತ ಆಸ್ಪತ್ರೆಗೆ ಹೋಗ್ಬೋದು. ಎಲ್ಲ ಆಸ್ಪತ್ರೆ ಅದು ನಮ್ಮ ರೆಫರಲ್ ಚೀಟಿ ತೊಗೊಂಡು ಹೋಗ್ಬೇಕು ನಮ್ಮ ಆಸ್ಪತ್ರೆದು. ಅದು ಯಾವಾಗಂದರೆ ನಮ್ಮಲ್ಲಿ ಅದು ಸೌಲಭ್ಯ ಸಿಗ್ತಾ ಇಲ್ಲ ಅಂದಾಗ ನಾವು ರೆಫರಲ್ ಬರ್ಕೊಡ್ತೀವಿ. ಈಗ ನಮ್ಮ ಎಲ್ಲ ಆಸ್ಪತ್ರೆಯಲ್ಲಿ ನಾವು ಇದಿರ್ತಾವೆ, ತಾಲೂಕು ಮಟ್ಟದಲ್ಲಿ, ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಮತ್ತು ಜಿಲ್ಲೆಯಲ್ಲಿ, ಡಿಸ್ಟ್ರಿಕ್ಟ್ ಆಸ್ಪತ್ರೆಯಲ್ಲಿ ಇದು ಎಲ್ಲ ಈ ರೆಫರಲ್ ಆದರೂ ಆನ್ಲೈನ್ ರೆಫರಲ್ ಇದೆ. ಡೈರೆಕ್ಟ್ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೋದರೆ ಅವರು ಆನ್ಲೈನ್ ರೆಫರಲ್ ಮಾಡ್ತಾರೆ. ನಮ್ಮ ಆರೋಗ್ಯ ಮಿತ್ರ ಇರ್ತಾರಲ್ಲಿ ಅವರು ಆನ್ಲೈನ್ ರೆಫರ್ ಮಾಡಿಕೊಡ್ತಾರೆ. ಆನ್ಲೈನ್ ಅಂದರೆ ಏನು ಸರ್? ಆನ್ಲೈನ್ ಈಗ ರೆಫರ್ ಮಾಡಬೇಕಂದ್ರೆ ಒಂದು ಆಸ್ಪತ್ರೆಗೆ ಹೋಗಬೇಕಾಗಿತ್ತು, ನೋಂದಾಯಿತ ಆಸ್ಪತ್ರೆಗೆ ಹೋಗಬೇಕಾಗಿತ್ತು. ಅದ್ರದ್ದು ಕೋಡ್ ತಗೋತಾರೆ. ಆಸ್ಪತ್ರೆ ಕೋಡ್ ಇಲ್ಲ, ಆ ಡಿಸೀಸ್ ಕೋಡ್ ತಗೊಂಡು ಅದು ಆ 1650 ಕವರ್ ಆದರೆ ಆ ಡಿಸೀಸ್ ಕೋಡ್ ತಗೊಂಡು ನಮ್ಮ ಆನ್ಲೈನ್ ಮುಖಾಂತರ ನಮ್ಮ ಆರೋಗ್ಯ ಮಿತ್ರ ಮಾಡ್ತಾರದು. ಆರೋಗ್ಯ ಮಿತ್ರರು ನಿಮ್ಮ ಆಸ್ಪತ್ರೆಯಲ್ಲಿ ಈ ರೋಗಿಗಳಿಗೆ ಸರಿಯಾದ ಮಾರ್ಗದರ್ಶನ ಮಾಡ್ತಾರೆ. ಈ ABARK ಅನ್ನೋದು ಒಂದು ದೊಡ್ಡ ಅಂಬ್ರೆಲಾ ಆಗಿದೆ ಸರ್. ಇದರಲ್ಲಿ ಏನೆಲ್ಲ ಕವರ್ ಆಗುತ್ತೆ, ಏನೆಲ್ಲ ಕಾರ್ಯಕ್ರಮಗಳಿದೆ, ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ ನಾಗರಿಕರಿಗೆ ಸರ್? ಇದರಲ್ಲಿ ಅದೇ ಹೇಳ್ದಲ್ಲ, ಮೇನ್ ಅಂದರೆ ಮೂತ್ರಪಿಂಡದ ಕಾಯಿಲೆ, ನವಜಾತ ಶಿಶುಗಳ ಕಾಯಿಲೆ, ಹೃದಯ ರೋಗ, ಕ್ಯಾನ್ಸರ್, ನರರೋಗ, ಮೂತ್ರಪಿಂಡ ಕಾಯಿಲೆ, ನವಜಾತ ಶಿಶುಗಳ ಕಾಯಿಲೆ, ಇವೆಲ್ಲ ಇದರಲ್ಲಿ ನಮ್ಮಲ್ಲಿ ಕವರ್ ಆಗ್ತವೆ. 1650 ಇವೆಲ್ಲ ಕವರ್ ಆಗ್ತವೆ. ಈ ಮೈನರ್ ಸರ್ಜರೀಸ್ ಇವೆಲ್ಲ ನಮ್ಮ ಆಸ್ಪತ್ರೆ, ಹರ್ನಿ ಆಗಲಿ, ಹೈಡ್ರೋಥಿಲ್ ಆಗಲಿ, ಇಂಥ ಅದರ್ ಸ್ತ್ರೀರೋಗ ತಜ್ಞರದ್ದು ಅದು ಆಗಲಿ, ಇವೆಲ್ಲ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಗ್ತವೆ. ಈಗ ಆಶಾ ಕಿರಣದ ಸೌಲಭ್ಯ ಪಡಿಬೇಕಾದ್ರೂ ಈ ABARK ಕಾರ್ಡ್ ಇರಬೇಕಾ? ಏನಿಲ್ಲ, ಅದು ಅದರ್ ಐ ಡಿಸೀಸಸ್ ಅಂತಿರ್ತದೆ. ಬೇರೆ ಬೇರೆ ಕಣ್ಣಿನ ಪೊರೆ ಮತ್ತು ರಿಫ್ರಾಕ್ಷನ್ ಬಿಟ್ಟು ಬೇರೆ ಥರದ ಇದು ಇದ್ದು ಅಂದರೆ ಅವು ABARKದಲ್ಲಿ ಪಡಿಬಹುದು. ಈಗ ಇತ್ತೀಚೆಗೆ ಈ ಆರ್ಗನ್ ಡೊನೇಷನ್ ಅನ್ನೋದು ತುಂಬ ಚರ್ಚೆಯಲ್ಲಿದೆ ಸರ್. ತುಂಬ ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀವಿ ಸರ್. ಈ ಆರ್ಗನ್ ಡೊನೇಷನ್ ಅನ್ನು ಮಾಡುವಂಥವರು ಅಥವಾ ಅದರ ಸೌಲಭ್ಯವನ್ನು ಪಡೆದುಕೊಳ್ಳುವಂಥವರು ಏನೆಲ್ಲ ಮಾರ್ಗಸೂಚನೆಗಳನ್ನ ಅನುಸರಿಸಬೇಕು ಸರ್? ಅಂಗಾಂಗ ಕಸಿ ಯೋಜನೆ ಮಾಡುವವರು ನಮ್ಮ ಕರ್ನಾಟಕ ನಿವಾಸಿಗಳಾದ ಎಲ್ಲ BPL ಕುಟುಂಬಗಳಿಗೆ ಕಿಡ್ನಿ, ಹೃದಯ, ಲಿವರ್ ಅಂಗಾಂಗ ಕಸಿ ಚಿಕಿತ್ಸೆ ಸಂಪೂರ್ಣ ಉಚಿತ. ಬಟ್ ಉಚಿತ ಕೊಟ್ಟು ಅವರಿಗೆ ಪ್ರತಿ ವರ್ಷ 1 ಲಕ್ಷ ರೂಪಾಯಿ ಇದು ಕೊಡ್ತಾ ಇದ್ದಾರೆ. ಆರ್ ಪ್ರತಿ ತಿಂಗಳ 10,000 ರೂಪಾಯಿ. ಮತ್ತು ಅವರಿಗೆ ಇಮ್ಯುನೋಸಪ್ರೆಸಿವ್ ಅಂತೇಳಿ ಡ್ರಗ್ಸ್ ಏನೇನು ಬೇಕಾಗ್ತದಲ್ಲ ಆ ಔಷಧನೂ ಉಚಿತವಾಗಿ ಕೊಡ್ತಾರೆ. ಅದು ಒಂದು ಕಂಡೀಷನ್. ಯಾರಾದರೂ ಜೀವಂತ ಪರ್ಸನ್ ಅವರಿಗೆ ಅಂಗಾಂಗ ಕೊಡಬೇಕು. ಅಂಥವರಿಗೆ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತ ಇದು. ಆರ್ ನಮ್ಮ ಎಂಪ್ಯಾನಲ್ಡ್ ಹಾಸ್ಪಿಟಲ್ ರೆಫರಲ್ ತೊಗೊಂಡು ಹೋದರೆ ಎಂಪ್ಯಾನಲ್ಡ್ ಹಾಸ್ಪಿಟಲಲ್ಲಿ ಉಚಿತವಾಗಿ ಕೃಷಿ ಯೋಜನೆ, ಅಂಗಾಂಗ ಯೋಜನೆ. ಇದಕ್ಕೇನಾದರೂ ರಿಜಿಸ್ಟ್ರೇಷನ್ ಅಂತ ಇರುತ್ತೆ ಸರ್? ಯಾಕಂದ್ರೆ ತುಂಬಾ ಡಿಮಾಂಡ್ ಇರೋದ್ರಿಂದ ಇದಕ್ಕೆ ಯಾವ ಥರ ಅವರು ಸರ್? ಅದೇ BPL ಕಾರ್ಡ್ ಇದ್ರೆ ಸಾಕು. ಹೌದಾ? BPL ಕಾರ್ಡ್ ಇರಬೇಕು. ಲೈವ್ ಡೋನರ್ ಇರಬೇಕಾ? ಲೈವ್ ಡೋನರ್ ಬೇಕಿದೆ. ಅಂದ್ರೆ ನಿಮ್ಮಲ್ಲಿ ಈ ತರ ಈ ಬ್ಲಡ್ ಬ್ಯಾಂಕ್ ತರ ಈ ಕಿಡ್ನಿ ಬ್ಯಾಂಕ್ ಆಗಿ ಇದಕ್ಕಿರಲ್ಲ ಸರ್. ಅಂದ್ರೆ ಸಾಮಾನ್ಯವಾಗಿ ಕೆಲವೊಬ್ರು ತೀರ್ಕೋಬೇಕಾದ್ರೆ ಅವ್ರ ದೇಹದಾನ ಮಾಡ್ತಾರಲ್ಲ ಸರ್, ಅವ್ರದ್ದು ಇದು ಮಾಡ್ಕೋತೀವಲ್ಲ, ಅವ್ರು ಸೆಲ್ಫ್ ರೇಸ್ ಕೊಡ್ತಾರಲ್ಲ, ಅವ್ರದ್ದು ಮಾಡ್ಕೋಬಹುದು. ಅದು ಎಷ್ಟು ದಿವಸದ ಒಳಗಡೆ ನೀವು ಆ ಥರ ಈ ಕಸಿಯನ್ನು ಮಾಡ್ಬೇಕು ಸರ್? ಅಂದ್ರೆ ಯಾರಾದರೂ ದೇಹದಾನ ಮಾಡಿದಾಗ ಇಮಿಡಿಯೇಟ್ ಮಾಡ್ಬೇಕು ಸರ್. ನಾವು ಇಮಿಡಿಯೇಟ್ ಆಗಿ ಲೇಟ್ ಆಗಂಗಿಲ್ಲ. 6 hours 10 hours ಇಷ್ಟರಲ್ಲಿ ನಾವು ಅದು ಆರ್ಗನ್ ಡೊನೇಷನ್ ಮಾಡಬೇಕಾಗುತ್ತೆ. ಸಾಮಾನ್ಯವಾಗಿ ಕಿಡ್ನಿ ಈಗ ಡಯಾಲಿಸಿಸ್ ಮಾಡಿಸ್ಕೊಳ್ಳೋರೆಲ್ಲ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ಕೋಬೇಕು ಅನ್ಕೊಂಡಿರ್ತಾರೆ. ಆದರೆ ನಾವು ಮೊದಲೆಲ್ಲ ಕೇಳಿದ್ವಿ ಅದಕ್ಕೆ ಒಂದು ಪ್ರೊಸೀಜರ್ ಇದೆ, ಅದು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು, ನಮ್ಮ ಪಾಳಿ ಬಂದಾಗ ಅವರು ಕಿಡ್ನಿ ಕೊಡ್ತಾರೆ ಸರ್. ಈಗಿಲ್ಲ, ಈಗೆಲ್ಲ ಸರ್ಕಾರಿ ಆಸ್ಪತ್ರೆ, ತಾಲೂಕು ಆಸ್ಪತ್ರೆಯಲ್ಲಿ, ಜಿಲ್ಲಾ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಸೆಂಟರ್ ಇದ್ದಾವೆ ನಮ್ಮ ಹತ್ರ. ಈಗ ಮೊದಲಿನ ಹಂಗೆ ಇಲ್ಲ. ನಮ್ಮ ಎಲ್ಲ ತಾಲೂಕು ಆಸ್ಪತ್ರೆಯಲ್ಲಿ ಮತ್ತು ಜಿಲ್ಲಾ ಆಸ್ಪತ್ರೆಯಲ್ಲಿ ಫ್ರೀಯಾಗಿ ಡಯಾಲಿಸಿಸ್ ಕೊಡ್ತಾ ಇದ್ದೀವಿ. ನಮ್ಮ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕದಲ್ಲೂ ನಾವು ಪ್ರೈವೇಟ್ ಹಾಸ್ಪಿಟಲಲ್ಲಿ ಮುದ್ದಾ ಸೂಪರ್ ಸ್ಪೆಷಾಲಿಟಿ, ಚಿರಾಯು ಆಸ್ಪತ್ರೆಯಲ್ಲಿ ನಾವು ಇದು ಮಾಡ್ತೀವಿ ಮೇಡಮ್. ಯುನೈಟೆಡ್ ಆಸ್ಪತ್ರೆ, ಇವು 3 ನಾವು ಡಯಾಲಿಸಿಸ್ ಫ್ರೀಯಾಗಿ ಮಾಡಿಸ್ಕೋಬೋದು. ನಮ್ಮ ABARK ಕಾರ್ಡ್ ಇರಬೇಕು. ಅವಾಗ APL ಕಾರ್ಡ್ ಇರಲಿ ಆರ್ BPL ಕಾರ್ಡ್ ಇರಲಿ ಮಾಡ್ಕೋ.
ಇದು ಯಾರಿಗಾದರೂ ಉಚಿತವಾಗಿ ಆಗುತ್ತೆ ಸರ್? ಯಾರಿಗಾದ್ರು APL ದವರಿಗೆ ಉಚಿತವಾಗಿ? APL ದವ್ರಿಗೆ ಅದೇ ಹೇಳ್ದಲ್ಲ, ARK ABRK ಅದೇ ಆ ಕಂಡೀಷನ್ ಅಪ್ಲೈ ಆಗುತ್ತೆ ಇಲ್ಲಿ. ಬಟ್ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೋದರೆ ಫ್ರೀ ಆಗುತ್ತೆ. ಈಗೇನು ಪಾಳಿ ಇದು ನಿಂದಿರುವ ಜರುತ್ತಿಲ್ಲ. ನಮ್ಮಲ್ಲಿ ಎಲ್ಲ ಆಸ್ಪತ್ರೆಯಲ್ಲಿ ಸೌಲಭ್ಯ ಸಿಗ್ತಾ ಇದೆ ಇದ್ರದ್ದು ಡಯಾಲಿಸಿಸ್. ನಮ್ಮಲ್ಲಿ ಸಿಗದೇ ಹೋದಾಗ ಪ್ರೈವೇಟ್, ಅದು ನಮ್ಮ ಎಂಪೈನಲ್ಡ್ ಹಾಸ್ಪಿಟ್ಲ್ ಇದ್ದಾವೆ 3, ಅಲ್ಲಿ ಹೋಗ್ಬೋದು. ಈ ABARKಗೆ ಯಾವ ರೀತಿ ರೆಸ್ಪಾನ್ಸ್ ಇದೆ ಸರ್? ಎಷ್ಟು ಜನ ಎನ್ರೋಲ್ಮೆಂಟ್ ಆಗಿದ್ದಾರೆ? ಚೆನ್ನಾಗಿದ್ದಾರೆ. ಈಗ ನಮ್ಮ ಜಿಲ್ಲೆಯಲ್ಲಿ ಈ 3 ವರ್ಷದಲ್ಲಿ 2.5 ಲಕ್ಷ ಬೆನಿಫಿಷರಿ ತಗೊಂಡಿದ್ದಾರೆ. 2.5 ಲಕ್ಷ ಕಲಬುರಗಿ ಜಿಲ್ಲೆಯಲ್ಲಿ ಅವರು 200 ಕೋಟಿ 220 ಕೋಟಿ ಅದರದ್ದು ಅನುದಾನ ಬಳಕೆಯಾಗಿದೆ ನಮ್ಮ ಬರೀ ಕಲಬುರಗಿ ಜಿಲ್ಲೆಗೆ. ಪ್ರತಿ ವರ್ಷ ಉತ್ತಮವಾದ 1 ಲಕ್ಷ ಸರಾಸರಿ 1 ಲಕ್ಷ ಬೆನಿಫಿಷರೀಸ್ ಈ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕದಲ್ಲಿ ಇದರ ಉಪಯೋಗ ತಗೋತಾ ಇದ್ದಾರೆ ಎಲ್ಲ ಹಂತದಲ್ಲಿ. ಮ್ಯಾಕ್ಸಿಮಮ್ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲೇ ಇದು ಸೌಲಭ್ಯ ಸಿಗ್ತಾ ಇದೆ. ನಮ್ಮ ನೋಂದಾಯಿತ ಆಸ್ಪತ್ರೆಗಿಂತ ಈಗ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ನಾವು ಪ್ರತಿ ವರ್ಷ ಹೆಚ್ಚಿಗೆ ಸೇವೆ ಕೊಡ್ತಾ ಇದ್ದೀವಿ. ಹೋದ ವರ್ಷ 97,000 ಇದ್ರೆ ಈ ಸಲ 1 ಲಕ್ಷ. ಹಿಂಗೆ ವರ್ಷಿಗೆ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಸೌಲಭ್ಯ ಸಿಗ್ತಾ ಇದೆ. ಈಗ ಈ ABARK ಕಾರ್ಡ್ ಮಾಡಿಸ್ಬೇಕಾದ್ರೆ ಕೆಲವೊಂದು KYC ಎಲ್ಲ ರಿಕ್ವೈರ್ಮೆಂಟ್ ಇದೆ. ಅದು ಏನು ಸರ್? ಅದು KYC ಎಲ್ಲಿ ಅಂದರೆ ಅದು ಕುಟುಂಬ ಇರುತ್ತೆ ಸರ್. ಆ ಕುಟುಂಬದಲ್ಲಿ ಬೆನಿಫಿಷರಿಗೆ ಹೋಗ್ಬೇಕು ನಾವು. ಆ ಬೆನಿಫಿಷರಿಗೆ ಹೋದಾಗ ಆ ಮನೇಲಿ KYCದಾಗ ಎಷ್ಟು ಮಂದಿ ಇರ್ತಾರ ಅವರೆಲ್ಲ ಕವರ್. ಈಗ ಇನ್ನೊಂದು ಸರ್ತಿ ಆ ಪ್ರೊಸೀಜರ್ ಹೇಳ್ಬಿಡೋಣ ಸರ್. ಆರಂಭದಿಂದ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು ಸರ್? ಅದು ಅವರು ತಮ್ಮ ಮೊಬೈಲ್ನಲ್ಲಿ ಆಯುಷ್ಮಾನ್ ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕು. ಆಯುಷ್ಮಾನ್ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು, ಈಗ ತುಂಬಾ ಫೇಕ್ ಆ್ಯಪ್ಗಳು ನಮ್ಮ ಪ್ಲೇಸ್ಟೋರ್ ಇದು ಆಗಲ್ಲ ಸರ್. ಇದು ಪ್ಲೇಸ್ಟೋರ್ನಲ್ಲಿ ಇದು ನಮ್ಮದು ಸರ್ಕಾರಿ ಆ್ಯಪ್ ಅಲ್ವಾ ಸರ್? ಗೌರ್ಮೆಂಟ್ ಆಯುಷ್ಮಾನ್ ಸ್ಪೆಲ್ಲಿಂಗ್ ನಾನು ಹೇಳ್ಬಿಡ್ತೀನಿ. AYUSHMAN ಆ್ಯಪ್. ಇದರಲ್ಲಿ ಬೆನಿಫಿಷರಿ.in NHA.in government.in ಇದು ವೆಬ್ಸೈಟ್ ಆ್ಯಪ್ ಅಥವಾ ವೆಬ್ಸೈಟ್ ಎರಡು ಮುಖಾಂತರ ಮಾಡ್ಕೋಬಹುದು. ಆ್ಯಪ್ ಡೌನ್ಲೋಡ್ ಆದಮೇಲೆ ಮೊಬೈಲ್ ನಂಬರ್ ಅದೇ ಇದರಲ್ಲಿ ಓಪನ್ ಆದಮೇಲೆ ಮೊಬೈಲ್ ನಂಬರ್ ನಮೂದಿಸಬೇಕು. ಓಕೆ. ಆ ಮೊಬೈಲ್ ನಂಬರ್ ಅಲ್ಲಿ ಸ್ಕೀಮ್ ಬರುತ್ತೆ. ಅದರಲ್ಲಿ ಒಂದು ಇದು ಬರುತ್ತೆ, ಒಂದು ಬೆನಿಫಿಷರಿ ಬರುತ್ತೆ. ಬೆನಿಫಿಷರಿಗೆ ಹೋಗಬೇಕು. ಆ ಬೆನಿಫಿಷರಿಗೆ ಹೋದಾಗ ಅಲ್ಲಿ ಆಧಾರ್ ನಂಬರ್ ಕೇಳುತ್ತೆ, ಅದು ಸರ್ಚ್ ಮಾಡಬೇಕು. ಅದು ಆದ್ಮೇಲೆ ಅದನ್ನು ಆಧಾರ್ ನಂಬರ್ ಬಂದ್ಮೇಲೆ OTP ಬರುತ್ತೆ. ಆ OTP ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದ ಮೇಲೆ ಮತ್ತೆ ಆಧಾರ್ ನಂಬರ್ KYC ಮಾಡ್ಕೋಬೇಕು. ಅದು ಮಾಡಿದ ಮಾದ ಮೊಬೈಲ್ ನಂಬರ್ ಮತ್ತು ಹಾಗೂ ನೀಡಿರೋ ಮತ್ತೆ ಭರ್ತಿ ಮಾಡಬೇಕು. ಎಲ್ಲ ಡೀಟೇಲ್ಸ್ ಭರ್ತಿ ಆಗ್ತದೆ. ನೆಕ್ಸ್ಟ್ ಆ ಭರ್ತಿ ಆದಮೇಲೆ ಆಧಾರ್ ನಂಬರ್ ಮತ್ತು OTP ಬರುತ್ತೆ. ಆ OTP ಹಾಕೋದ್ರ ಮೂಲಕ ABPMJCMARK ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಬೋದು ಸರ್. ಈಗ ಕೆಲವೊಂದು ಚಿಕ್ಕ ಮಕ್ಕಳಲ್ಲಿ ಆರಂಭದಲ್ಲೇ ಎಲ್ಲರೂ ಆಧಾರ್ ಕಾರ್ಡ್ ಮಾಡಿಸಿರಲ್ಲ, ಅವ್ರ ಬರ್ತ್ ಸರ್ಟಿಫಿಕೇಟ್ ಇರುತ್ತೆ, ಅದರ ಮೇಲೆ ಏನಾದರೂ ನಡೆಯುತ್ತಾ? ಅವರು ಇದೆಲ್ಲ ಅವ್ರ ಫ್ಯಾಮಿಲಿ ಮದರ್ಸ್ ಅಂದ್ರೆ ಮದರ್ ಮೇಲೆ ನಡೀತೆ. ಮದರ್ 1 ವರ್ಷದೊಳಗಡೆ ತಾಯಿಯ ಆಧಾರ್ ಕಾರ್ಡ್ ಮೇಲೆ ನಡೆಯುತ್ತೆ. ತುಂಬ ಉತ್ತಮವಾದ ಮಾಹಿತಿಯನ್ನು ಹಂಚಿಕೊಂಡ್ರಿ ಸರ್. ಈಗ ನೀವು ಈ ABRK ನೋಡಲ್ ಅಧಿಕಾರಿಗಳು ಹೌದು, ಮತ್ತೆ ಈ ಮಾನಸಿಕ ಆರೋಗ್ಯದ ಕಾರ್ಯಕ್ರಮ ಅಧಿಕಾರಿಗಳು ಕೂಡ ಹೌದು. ಈ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮದ ಅಡಿಯಲ್ಲಿ ಏನೆಲ್ಲ ಸೌಲಭ್ಯಗಳಿದೆ ಸರ್? ಈ ಮಾನಸಿಕ ಆರೋಗ್ಯ ಕಾರ್ಯಕ್ರಮದಲ್ಲಿ ಒಂದೇ ನಿಮಿಷ ಸರ್, ಒಂದು ಕರೆ ಬಂದಿದೆ, ಅದನ್ನು ಸ್ವೀಕಾರ ಮಾಡಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಹಲೋ, ನಮಸ್ಕಾರ ಸರ್. ಸರ್ ನಮಸ್ತೆ. ಜೊತೆಯಲ್ಲಿ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ. ತಮ್ಮ ಪರಿಚಯ ಮಾಡಿಕೊಡಿ ಸರ್. ಆಳಂದ ತಾಲೂಕು ಮಾದನಿ ಪರಿಗದಿಂದ ಶಿವಲಿಂಗಪ್ಪ ಬದ್ರೆ ಅಂತ ಸರ್. ಶಿವಲಿಂಗಪ್ಪ ಬದ್ರೆ ಅವರು ಕರೆ ಮಾಡಿದ್ದಾರೆ ಸರ್. ಸರ್ ತಮ್ಮ ಪ್ರಶ್ನೆ ಕೇಳಿ, ಡಾಕ್ಟರ್ಸ್ ಇದ್ದಾರೆ ಸ್ಟುಡಿಯೋದಲ್ಲಿ. ಈ ಆಭಾ ಕಾರ್ಡು ಯಾವ ಆಸ್ಪತ್ರೆಗೆ ಲಾಗು ಆಗುತ್ತೆ? ಯಾವ್ದು ಸರ್ ಇದು? ABARK ಕಾರ್ಡಾ? ಹೌದೌದು ಸರ್. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕಾರ್ಡು ಯಾವೆಲ್ಲ ಆಸ್ಪತ್ರೆಗಳಲ್ಲಿ? ಯಾವೆಲ್ಲ ಆಸ್ಪತ್ರೆಯಲ್ಲಿ ಅಂದರೆ ನಾವು ನೋಂದಾಯಿತ ಮಾಡಿರ್ತೀವಿ. ಮತ್ತು ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಹೋಗ್ಬೇಕು. ನಾವು ನಿಮ್ದು ಯಾವುದೇ ಡಿಸೀಸ್ ಇತ್ತು ಅಂದರೆ ಫಸ್ಟ್ ಪ್ರಾಥಮಿಕ ಹಂತದಲ್ಲಿ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರ, ತಾಲೂಕು ಆಸ್ಪತ್ರೆಗೆ ಹೋಗಬೇಕು. ಅವ್ರು ನೋಡಿ ನಿಮ್ಗೆ ರೆಫರ್ ಮಾಡ್ತಾರೆ, ಯಾವ ಹಾಸ್ಪಿಟ್ಲಿಗೆ ರೆಫರ್ ಮಾಡಬೇಕನ್ನೋದು ಅವ್ರದ್ದು. ನಮ್ಮ ತಾಲೂಕು ಆಸ್ಪತ್ರೆಯ ಮುಖ್ಯ ಅಧಿಕಾರಿ ಡಾಕ್ಟರ್ದು ರೆಸ್ಪಾನ್ಸಿಬಿಲಿಟಿ. ಅವನು ನಿಮ್ಮನ್ನು ನೋಡಿ ಅಲ್ಲೇ ಟ್ರೀಟ್ಮೆಂಟ್ ಕೊಡ್ತಾರೆ. ಅವರಲ್ಲಿ ಆಗದೇ ಹೋದರೆ ಅವರು ಯಾವ ಆಸ್ಪತ್ರೆಗೆ, ನಮ್ಮ ಸರ್ಕಾರಿ ಆಸ್ಪತ್ರೆ ಡಿಸ್ಟ್ರಿಕ್ಟ್ ಆಸ್ಪತ್ರೆಗೆ ಕಳಿಸ್ಕೊಡ್ತಾರೆ. ಅಲ್ಲಿ ಡಿಸ್ಟ್ರಿಕ್ಟ್ ಆಸ್ಪತ್ರೆಯಲ್ಲಿ ಎಲ್ಲ ಸ್ಪೆಷಲಿಸ್ಟ್ ಇದ್ದಾರೆ. ಅವ್ರು ಇರದೇ ಹೋಗೋದಲ್ಲಿ, ಆ ಸೌಲಭ್ಯ ನಮಗೆ ಸಿಗದೇ ಇದ್ದಲ್ಲಿ ನಾವು ನೋಂದಾಯಿತ 25 ಆಸ್ಪತ್ರೆಗಳು
ಕಲಬುರಗಿಯಲ್ಲಿ ಮತ್ತು ಬಾಜು ಸೋಲಾಪುರ್ನಲ್ಲಿ 9 ಆಸ್ಪತ್ರೆ ಇದ್ದಾವೆ, ಹೈದರಾಬಾದಲ್ಲಿ 5 ಆಸ್ಪತ್ರೆ ಇದ್ದಾವೆ. ಅಲ್ಲಿ ನಾವು ನಿಮ್ಮ ಇಚ್ಛಿತ ಪ್ರಕಾರ ಅಲ್ಲಿ ರೆಫರ್ ಮಾಡ್ತೀವಿ. ಅದು ಕನ್ಸಲ್ಟ್ ಯಾವ್ಯಾವ ಆಸ್ಪತ್ರೆ ಯಾವ್ಯಾವುದಕ್ಕೆ ಸಂಬಂಧಪಟ್ಟಿದೆ ಆ ಆಸ್ಪತ್ರೆಗೆ ಡೈರೆಕ್ಟ್ ನೀವು ಹೋದರೆ ಆಗಲ್ಲದು. ನಮ್ಮ ಸರ್ಕಾರಿ ಆಸ್ಪತ್ರೆದು ಕಡ್ಡಾಯವಾಗಿ ರೆಫರಲ್ ಚೀಟಿ ಬೇಕು. ಅದು ಆನ್ಲೈನ್ ಮುಖಾಂತರ ನೀವು ಡೈರೆಕ್ಟ್ ಹೋದ್ರಿ ಅಂದರೆ ಅವು ಡೈರೆಕ್ಟ್ ಯಾವಾಗ ಹೋಗ್ಬೋದು ನೀವು ಅಂದರೆ ಸೀರಿಯಸ್ ಕಂಡೀಷನ್ಸ್ ಅಂದರೆ ಅವು ಕೋಮಾದಲ್ಲಿದ್ದು ಏನೂ ಇದು ಇರಲಿಲ್ಲ, ನೇಬಲ್ ಟು ವಾಕ್ ಅಂಥ ಇದರಲ್ಲಿ ನೀವು ಹೋಗಿ ಡೈರೆಕ್ಟ್ ಹೋಗ್ಬೋದು ನಮ್ಮ ನೋಂದಾಯಿತ ಆಸ್ಪತ್ರೆ ಆರ್ ಅದು ಆದರೂ. ಕೇಳಿ ಸರ್, ಇನ್ನೊಂದು ಪ್ರಶ್ನೆ ಇದೆಯಾ ತಮ್ಮದು? ಹಾಂ ರೀ ಸರ್, ಕಣ್ಣಿನ ಒಂದೇ ಏನು ಮತ್ತೆ ಬೇರೆ ಬೇರೆ ಎಲ್ಲ ನಡೆಯುತ್ತೆ? ಇಲ್ಲ ಸರ್, ಕಣ್ಣಿಂದ ಅಷ್ಟೇ ಅಲ್ಲ, ಫ್ರೀಯಾಗಿ ಯಾವೆಲ್ಲ ಸ್ವಲ್ಪ ಬರೀ ಕಣ್ಣಿಗೆ ಅಷ್ಟೇ ಅನ್ಕೊಂಡಿದ್ದಾರೆ ಅವರು. ಇಲ್ಲ ಕಣ್ಣಿಂದಲ್ಲ ಸರ್. ಹೇಳಿ ಫ್ರೀಯಾಗಿ ಆಭಾ ಕಾರ್ಡ್ನಲ್ಲಿ ದೊರೆಯುತ್ತಾ ಅಥವಾ ಇಲ್ಲ ಅಂತ ನಂಗೆ ಮಾಹಿತಿ ಬೇಕಾಗ್ತದೆ. ಆಭಾ ಕಾರ್ಡ್ ಬೇಕು ಸರ್. ಆಭಾ ಕಾರ್ಡ್ ಅಂದರೆ ಆಧಾರ್ ಕಾರ್ಡ್, ABPMJY ಕಾರ್ಡ್ ಅಂದರೆ ಅದರಲ್ಲಿ APL ಕಾರ್ಡ್ ಆರ್ BPL ಕಾರ್ಡ್ ಆಧಾರ್ ನಂಬರ್ ಒಳಗೊಂಡಿರ್ತಕ್ಕಂಥ ಕಾರ್ಡ್ ಇರುತ್ತೆ. ಅದು ಕಾರ್ಡ್ ತೊಗೊಂಡು ಹೋಗ್ಬೇಕು ನೀವು. ಆ ಕಾರ್ಡ್ ಇರದೇ ಇದ್ರೂ ಆಗುತ್ತೆ ಅಥವಾ ಬೇರೆ ಬೇರೆ ರೋಗ ಎಲ್ಲ ಲಾಭ ಆಗುತ್ತೆ. ಅವು 1650 ಡಿಸೀಸ್ ಅವ ಸರ್. ಅದರಲ್ಲಿ ನೀವು ಅದೇನು ಮಾಡೋದಿಲ್ಲ. ನಮ್ಮ ಸರ್ಕಾರಿ ಆಸ್ಪತ್ರೆಯವರು ನೀವು ಹೋದರೆ ಅವರು ನಿಮಗೆಲ್ಲ ಮಾಹಿತಿ ಕೊಟ್ಟು, ನಮ್ಮ ಆರೋಗ್ಯ ಮಿತ್ರ ಇರ್ತಾರೆ, ನಿಮಗೆಲ್ಲ ಸಲಹೆ ಮಾಡಿ ಯಾವ ಆಸ್ಪತ್ರೆಗೆ ಹೋಗ್ಬೇಕು ಅನ್ನೋದನ್ನು ನಿಮ್ಗೆ ಮಾಹಿತಿ ಕೊಡ್ತಾರೆ. ಈಗ ಕಣ್ಣಿಂದು ಸ್ವಲ್ಪ ನಮ್ಗೆ ಪ್ರಾಬ್ಲಮ್ ಐತ್ರಿ, ಕಣ್ಣಿಂದು ಅದ್ರ ಬಗ್ಗೆ ಮಾಹಿತಿ. ಕಣ್ಣಿನ ಬಗ್ಗೆ ಈಗ ನೀವು ನಿಮ್ಮ ಸಮೀಪದ ಆಸ್ಪತ್ರೆಗೆ ಕೇಳ್ರಿ. ಕಣ್ಣಿನ ಕ್ಯಾಂಪ್ ಹೋದ ತಿಂಗಳ ನಾವು 7 ದಿನ ಪ್ರತಿ ಆಸ್ಪತ್ರೆಯಲ್ಲಿ ನಾವು ಕ್ಯಾಂಪ್ ಮಾಡಿದ್ವಿ ಕಣ್ಣಿಂದ ಆಪರೇಷನ್ ಅಲ್ಲ ಸರ್, ಬರೀ ಚಸ್ಮಾ ರೀ. ಚಸ್ಮಾನು ನಾವು ಮಾಡ್ತಾ ಇದ್ದೀವಿ. ಈಗ ರೀಸೆಂಟಾಗಿ ಮತ್ತೆ ನೆಕ್ಸ್ಟ್ ವೀಕ್ ನಿಮ್ಮಲ್ಲಿ ಬರ್ತಾರೆ. ನಿಮ್ಮ ಆಸ್ಪತ್ರೆ ಆಶಾ ಕಾರ್ಯಕರ್ತರಿಗಾರ ಕೇಳ್ರಿ, ನಿಮ್ಮ ಆಸ್ಪತ್ರೆ ವೈದ್ಯಾಧಿಕಾರಿ ಕೇಳ್ರಿ, ಕಣ್ಣಿನ ತಪಾಸಣೆ ಡೇಟ್ ಕೊಡ್ತಾರೆ. ಆಗೋತ್ತಿಂದ ತಪಾಸಣೆ ಮಾಡಿ. ದೊಡ್ಡ ಹಾಸ್ಪಿಟಲ್ ಸರ್ ಮಾದನಿಪುರಗ. ಹೌದು ಸರ್, ಅಲ್ಲಿ ಸ್ವಲ್ಪ ಕ್ಯಾಂಪ್ ಆಗಂಗೆ ಮಾಡಿದ್ರೆ ಮಾಡ್ತೀನಿ ಸರ್. ಅನುಕೂಲ ಆಗುತ್ತೆ. ಈಗ ತಾವು ಇದು ABRK ಕಾರ್ಡ್ ಮಾಡಿಸಿದ್ದೀರಾ ಬದ್ರಿ ಅವರೇ? ಹಾ ಮಾಡ್ತಿದ್ದೇವೆ ಸರ್. ಅದು ಐತ್ರಿ, ಎಲ್ಲ ಐತ್ರಿ. ಅದು 5 ಲಕ್ಷದ ಒಂದು ಐತಲ್ರಿ. ಅದೇ ಆಯುಷ್ಮಾನ್. ನಿಮ್ದು BPL ಬರುತ್ತಾ? ಮೊದಲು BPL ಐತ್ರಿ ಸರ್. ಹಾ ಮೊದಲ ಆಭಾ ಕಾರ್ಡ್ ಮಾಡ್ತಿದ್ದೇವ್ರಿ, ಅದ್ರ ಜೊತೆಗೆ ಇದೊಂದು ಹೊಸದ್ ಮಾಡಂದ್ರು ಮತ್ತೆ ಮಾಡಿಸ್ಕೊಂಡಿದ್ದೀವಿ. ಥ್ಯಾಂಕ್ ಯು, ಧನ್ಯವಾದಗಳು ಶಿವಲಿಂಗಪ್ಪ ಅವರೇ. ಮಾಡಿಸಿದ್ರಿ. ನಿಮ್ಮ ಸರೌಂಡಿಂಗ್ನು ಎಲ್ಲರಿಗೂ ಕಾರ್ಡ್ ಮಾಡ್ಕೊಂಡು ಊರಿನಲ್ಲಿರೋ ನಾಗರಿಕರಿಗೆ ಕೂಡ ಇದ್ರ ಬಗ್ಗೆ ಮಾಹಿತಿ ಕೊಡ್ರಿ. ಎಲ್ಲ ನಾ ಮೊಬೈಲ್ ದಿಂದ ಮಾಹಿತಿ ಕೊಟ್ಟಿನಿ ಸರ್. ಕೆಲವೊಬ್ಬರಿಗೆ ಮೊಬೈಲ್ ಆಪರೇಷನ್ಸ್ ಗೊತ್ತಾಗೋದಿಲ್ಲ. ನಮ್ಮ ಸಮೀಪದ ಆಸ್ಪತ್ರೆ ಸಿಬ್ಬಂದಿಯವ್ರಿಗೆ ಕೇಳ್ಬೋದು, ಇಲ್ಲ ಗ್ರಾಮ ಒಂದವ್ರಿಗೆ ಕೇಳ್ಬೋದು. ನಿಮ್ಮ ಇನ್ನೊಂದ್ ಸರ್, ಕೆಲವೊಂದು ನಂಬರ್ ಆಧಾರ್ ಕಾರ್ಡ್ ಲಿಂಕ್ ಇದ್ದಿದ್ದು ಸಮಸ್ಯೆಗಳು ಅದೇ ಅದು ಸ್ವಲ್ಪ ಅದು ನೀವು ತಹಶೀಲ್ ಆಫೀಸ್ ಮೇಲೆ ಹೋಗಿ ಸ್ವಲ್ಪ ಸರ್ಕಾರ ಗಮನ ಹರಿಸ್ಬೇಕ್ರಿ ಸರ್. ಅದಕ್ಕೆ ಸರ್ಕಾರ ತಹಶೀಲ್ ಆಫೀಸ್ದಾಗ ಹೋಗಿ ಅದ್ರ ಬಗ್ಗೆ ಮಾಹಿತಿ ತಗೊಂಡು ಅದು ಲಿಂಕ್ ಮಾಡ್ಕೊಳ್ಬೇಕು. ಅರ್ಥ ಆಯ್ತು ಸರ್, ನಿಮ್ಮ ಪ್ರಶ್ನೆ ಅರ್ಥ ಆಯ್ತು. ಮೊಬೈಲ್ ನಂಬರ್ ಲಿಂಕ್ ಆಗಿರೋದು ನಂಬರ್ ಕಳೆದು ಹೋಗಿರುತ್ತೆ, ಅವಾಗ OTP ಬರಲ್ಲ, ಏನ್ ಮಾಡಬೇಕು ಅಂತ ಬದ್ರಿ ಅವ್ರು ಕೇಳ್ತಿದ್ದಾರೆ. ಅದು ನೀವು ಮತ್ತೊಮ್ಮೆ ಹೋಗಿ ನಿಮ್ಮ ಸಮೀಪದ ಗ್ರಾಮ ಒಂದವ್ರಿಗೆ ಹೇಳಿದ್ರೆ ಅವ್ರು ಮಾಡ್ಕೊಡ್ತಾರೆ. ಅದು ತುಂಬಾ ಸರಳ ಪ್ರಕ್ರಿಯೆ ಇದೆ ಸರ್. ಅದು ನೀವು ಆಧಾರ್ ಮೊಬೈಲ್ ನಂಬರ್ ಲಿಂಕ್ಡ್ ಮೊಬೈಲ್ ನಂಬರ್ ಆರಾಮಾಗಿ ಚೇಂಜ್ ಮಾಡ್ಬೋದು. ತುಂಬಾ ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಮತ್ತೊಂದು ಕರೆ ನಮಗಾಗಿ ಕಾಯ್ತಾ ಇದೆ, ನೋಡೋಣ ಯಾರಿದ್ದಾರೆ. ಹಲೋ, ನಮಸ್ಕಾರ ಸರ್. ಸರ್ ನಮಸ್ತೆ, ತಮ್ಮ ಪರಿಚಯ ಮಾಡ್ಕೊಡಿ ಸರ್. ಸರ್ ವಾಸುದೇವ್ ಪಾಟೀಲ್, ಆಳಂದ್ ತಾಲೂಕು, ವೈಜಾಪುರ ಗ್ರಾಮ. ವಾಸುದೇವ್ ಪಾಟೀಲ್ ಸರ್ ಕರೆ ಮಾಡಿದ್ದಾರೆ. ಸರ್ ಜೊತೆಯಲ್ಲಿ ಕಾರ್ಯಕ್ರಮಕ್ಕೆ ನಿಮ್ಗೆ ಸ್ವಾಗತ. ಕಾರ್ಯಕ್ರಮ ಕೇಳ್ತಾ ಇದ್ರಲ್ಲ? ನಮಸ್ಕಾರ, ಕೇಳ್ತೇನೆ ಸರ್. ಪ್ರಶ್ನೆ ಕೇಳಿ, ಡಾಕ್ಟರ್ ಇದ್ದಾರೆ. ಸರ್ ನಮಸ್ಕಾರ ಸರ್. ಡಾಕ್ಟರ್ ಸರ್ ನಮಸ್ಕಾರ ಸರ್. ಸರ್, ಇದು ಯೋಜನೆಗಳ ಬಗ್ಗೆ ನಾವು ಗ್ರಾಮೀಣ ಭಾಗದಲ್ಲಿ ಬಹುತೇಕ ಮಂದಿ ಅಲ್ರಿ, ಮತ್ ಸಿಟಿ ಪಟ್ಟಣ ಭಾಗದೊಳಗ ಅಲ್ಪ ಸ್ವಲ್ಪ ಜನರಿಗೇನು ಗೊತ್ತಿರೋದು, ಬಹುತೇಕ ಜನರಿಗೆ ಇದ್ರದ್ದು ಹೆಂಗ ತಗೋಬೇಕು ಅನುಕೂಲ, ಮತ್ತೆ ಶೆಡ್ಯೂಲ್ಡ್ ಹಾಸ್ಪಿಟಲ್ ಯಾವು, ಎಲ್ಲಿ ಹೋಗ್ಬೇಕು, ಏನ್ ಪೇಪರ್ ಮಾಡಿಸ್ಕೋಬೇಕು ಅನ್ನೋದೇ ಅಂದ್ರೆ ಸರಿಯಾದ ಜಾಗೃತಿ ಇಲ್ಲ ಅಂತ ನಂದು ಒಂದು ಇದಕ್ಕೆ ಏನಾದ್ರು ತಾವು ಒಂದು ಅಭಿಯಾನ ಮೂಲಕ ಜನರಿಗೆ ತಿಳಿಸುವಂತ, ಇಷ್ಟೆಲ್ಲ ಕಷ್ಟಪಡ್ಲಿಕತ್ತೀರಿ, ಒಂದು ಅಭಿಯಾನ ಮೂಲಕ ಜನರಿಗೆ ಒಂದು ತಿಳುವಳಿಕೆ ಕೊಡಬೇಕು ಅಂತ ನಂದು ಮನವಿ. ಅಂದ್ರೆ ಜಾಗೃತಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಆಗ್ಬೇಕು ಅಂತ ಅವ್ರ ಕಾಳಜಿ. ಈಗ ನೀವು ಯಾವುದೇ ಆಸ್ಪತ್ರೆಯಲ್ಲಿ ಹೋಗ್ರಿ, ಅಲ್ಲಿ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕದ ಮಾಹಿತಿ ಇದೆ. ಯಾವುದೇ ಹಾಸ್ಪಿಟಲ್ ಅಲ್ಲಿ, ಯಾವುದೇ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಸರ್ಕಾರಿ ಆಸ್ಪತ್ರೆ ಹೋದ್ರೆ ಮತ್ತು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಹೋದ್ರೆ ನಮ್ಮ ಆರೋಗ್ಯ ಮಿತ್ರಾಜ್ ಇದ್ದಾರೆ, ಅದರ ಬಗ್ಗೆ ಅವೇರ್ನೆಸ್ ಕೊಡ್ತಾ ಇರ್ತಾರೆ. ನಮ್ಮೆಲ್ಲ ಆಶಾ ಕಾರ್ಯಕರ್ತರು ನಾವು ನಿಮ್ಗೆ ಒಂದು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ, ನಾವು ಇಲ್ಲಿಯವರೆಗೆ ಒಂದು ಈ ಸ್ಕೀಮ್ಸ್ ಪ್ರಾರಂಭ ಆದಮೇಲೆ 2,50,000 ಮಂದಿಗೆ ನಾವು ಇದರ ಬೆನಿಫಿಟ್ ಕೊಟ್ಟಿವಿ ಸರ್, ಎಲ್ಲ ತಾಲೂಕದಲ್ಲಿ. ಅದರಲ್ಲಿ ನಿಮ್ಮ ಆಳಂದ್ ತಾಲೂಕು ಹೈಯೆಸ್ಟ್ ತಗೊಂಡಿದೆ ಆ್ಯಕ್ಚುಲಿ ಸರ್. ಅಂದ್ರೆ ಹೆಚ್ಚಿನ ಸೌಲಭ್ಯ ಎಲ್ಲ ಕಡೆ ಆಗ್ತಾ ಇದೆ. ಇನ್ನೂ ಹೆಚ್ಚಿಗೆ ಮಾಡೋ ಸಲುವಾಗಿ ನಾನು
ಒಂದು ಈ private ಎಲ್ಲ hospital ನಮ್ಮ ಹೋಗ್ತಾರೆ. ಬ್ಲಾಕ್ ಹೆಲ್ತ್ ಎಜುಕೇಷನ್ಸ್ ಆಫೀಸರಿಗೆ ಒಂದು ಮಾಹಿತಿ ಕೊಡ್ತೀನಿ, ಇನ್ನೂ ಹೆಚ್ಚಿಗೆ ಅವೇರ್ನೆಸ್ ಆ ಮಾಡಲಿಕ್ಕೆ ಕೆಲಸ ಆಗ್ಬೇಕು ಸರ್. ಇದು ಮಾಡ್ತೀನಿ. ಸ್ಥಳೀಯವಾಗಿ ಯಾರ ಮೂಲಕ ತಮ್ಗೆ ತಿಳಿಸಲಿಕ್ಕೆ ಸಾಧ್ಯ ಅದ ಅಂಥವ್ರನ್ನ ಬಳಸ್ಕೊಂಡು ಹಾಂ ಸರ್, ಜನರಿಗೆ ಇದು ಇದು ಹಾಂ ಸರ್, ಸರ್ಕಾರ ಎಷ್ಟು ನಮ್ಮ ಆಶಾ ಸೌಲಭ್ಯ ಕಾರ್ಯಕರ್ತರ ಮುಟ್ಸೋದು ಮುಖಾಂತರ ಇದ್ರ ಮತ್ತೆ ಬಗ್ಗೆ ನಾನು ಇನ್ನೊಂದು ಮಾಹಿತಿ ಸರ್ ಕೊಡ್ಲಿಕ್ಕೆ ಪ್ರಶ್ನೆ, ನಾವು ಕೇಳಿ ಸರ್, ಖಾಸಗಿ ಪ್ರಶ್ನೆ ಕೇಳಿ. ಆಸ್ಪತ್ರೆಗಳಿಗೆ ಅವಕಾಶ ಇಲ್ಲ ಸರ್, ಇದು ಖಾಸಗಿ ಆಸ್ಪತ್ರೆ ಖಾಸಗಿ ಇದೆ ಆಸ್ಪತ್ರೆ ಸರ್, ಇದೆ. ನೋಂದಾಯಿತ ಆಸ್ಪತ್ರೆ ಇದಾವೆ, ನಾವು ನೋಂದಾಯಿತ ಅವು ನಾವು ಎಂಪೆನಲ್ ಮಾಡ್ಕೋತೀವಿ ಸರ್. ಅಂಥ ಆಸ್ಪತ್ರೆ ಕಲಬುರಗಿಯಲ್ಲಿ 25 ಆಸ್ಪತ್ರೆ ಇದ್ದವಳು ಇದಾವೆ. ಅಂದರೆ ಎಲ್ಲನೂ ತೊಗೊಳ್ಳಲ್ಲ ಅವರು. ಯಾರು ಕೀಲು ಎಲುಬು ಚಿಕಿತ್ಸೆ ಆಸ್ಪತ್ರೆ ತೊಗೋತಾರ, ಯಾರು ಓನ್ಲಿ ಮೂತ್ರಪಿಂಡ ತೊಗೋತಾರ, ಪ್ರೈವೇಟ್ದವ್ರು ಇದು ಕ್ಯಾನ್ಸರ್ ಆಸ್ಪತ್ರೆ ತೊಗೋತಾರ, ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಆಸ್ಪತ್ರೆ ಇದೆ, ನೇತ್ರ ಚಿಕಿತ್ಸೆ ಆಸ್ಪತ್ರೆಗಳು, ಇವು ಸಪ್ರೇಟ್ ಅವ್ರವ್ರು ಇಂಡಿವಿಜುವಲ್ ಪ್ರೈವೇಟ್ ಹಾಸ್ಪಿಟಲ್ದವ್ರು ಎಂಪೆನಲ್ ಮಾಡ್ಕೊಂಡಿರ್ತಾರೆ. ಎಲ್ಲನೂ ಎಲ್ಲ ಆಸ್ಪತ್ರೆಗೆ ಹೋದ್ರೆ ಆಗಲ್ಲ. ಅದು ಸರ್ ತಮ್ದು ಉತ್ತರ ನನಗೆ ಬಹಳ ತೃಪ್ತಿ ಅನಿಸ್ತು. ಬಟ್ ಒಂದು ಕೆಲಸ ತಮ್ಮಿಂದ ಆಗ್ಬೇಕು, ಏನು ಸರ್? ಯಾವ ಆಸ್ಪತ್ರೆ ಯಾವ ರೋಗಕ್ಕೋಸ್ಕರ ಯಾವ ಆಸ್ಪತ್ರೆ ಹೋಗ್ಬೇಕು ಅನ್ನೋದು ಒಂದು ನಾವು ಪ್ರೆಸ್ ಮೀಟ್ ಮಾಡಿ ಡೀಟೇಲ್ ಆಗಿ ಸರಿ, ಈ ಟೈಪ್ ಒಂದು ಡೀಟೇಲ್ ನಾನು ಮಾಡಿದ್ದೀನಿ. ಅದು ನಿಮ್ಮ ಆಸ್ಪತ್ರೆಗೂ ಇದು ಮಾಡಿದ್ದೀನಿ, ಡಿಸ್ಪ್ಲೇ ಮಾಡ್ಲಿಕ್ಕೆ ಹೇಳಿದ್ದೀನಿ ತಾಲೂಕು ಹಾಸ್ಪಿಟ್ಲಲ್ಲಿ. ಅದು ನೀವು ಅಲ್ಲಿ ಹೋಗಿ ಕೇಳಿದ್ರೆ ಹೇಳ್ತಾರೆ. ಸರ್ ನಾವು ಕೇಳ್ಬೇಕು. ತಮ್ಮಿಂದ ಕೂಡ ಇಲ್ಲ, ಒಂದು ಡಿಸ್ಪ್ಲೇ ಆಗಿದೆ ಸರ್ press meet ಆಗಿ, ಆಸ್ಪತ್ರೆಯಲ್ಲಿ. ಡಿಸ್ಪ್ಲೇ ಮಾಡ್ರಿ. ಸ್ವಲ್ಪ ಪೇಪರ್ ಇದು ಮಾಧ್ಯಮದಲ್ಲಿ ಕೂಡ ಮಾಧ್ಯಮದಲ್ಲೂ ಕೊಡ್ತೀನಿ ಸರ್, ಕೊಟ್ಟಿದ್ದೀನಿ, ಈಗ ಮತ್ತೊಮ್ಮೆ ಕೊಡ್ತೀನಿ. ಅದು ಆಗ್ಬೇಕು ನೋಡಿ ಸರ್. ಡೆಫಿನೆಟ್ಲಿ ಮಾಧ್ಯಮಗಳ ಮೂಲಕ ರೈಟ್ ಬಂತು ಅಂದ್ರೆ ಸ್ವಲ್ಪ ಓಕೆ ಸರ್, ಇನ್ನೂ ಜಾಸ್ತಿ ಜನರಿಗೆ ಅನುಕೂಲ ಆಗ್ಬೋದು. ಜರೂರ್ ನಾನು ಸದ್ಯದಲ್ಲೇ ಇದು ಕೆಲಸ ಮಾಡ್ತೀನಿ. ತುಂಬಾ ಧನ್ಯವಾದಗಳು ವಾಸುದೇವ್ ಪಾಟೀಲ್ ಸರ್ ಕರೆ ಮಾಡಿದ್ದಕ್ಕೆ. ಕಾರ್ಯಕ್ರಮ ಕೇಳ್ತಾ ಇರಿ. ಜಾಗೃತಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಸರ್, ಯಾವುದೇ ಯೋಜನೆ ಯಶಸ್ವಿ ಕಾರ್ಯರೂಪಕ್ಕೆ ಬರಬೇಕಾದ್ರೆ. ತಾವು ಹೇಳಿದಾಗೆ ಆಳಂದ ತಾಲೂಕಿನಲ್ಲಿ ಹೆಚ್ಚಿನ ಸೌಲಭ್ಯವನ್ನು ಈಗಾಗಲೇ ಪಡೆದಿದ್ದಾರೆ ಅಂತ ಅಂಕಿ ಸಂಖ್ಯೆಗಳು ನಿಮ್ಮ ಹತ್ರ ಇದೆ. ತುಂಬ ಜನರು ಏನು ಅಂದ್ಕೊಂಡಿದ್ದಾರೆ ಸರ್, ಒಂದೇ ಆಸ್ಪತ್ರೆಯಲ್ಲಿ ಎಲ್ಲ ರೀತಿ ಸೌಲಭ್ಯಗಳು ಸಿಗುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಅದು ಹಾಗಿರಲ್ಲ. ಕೆಲವೊಂದು ಆಸ್ಪತ್ರೆಯಲ್ಲಿ ಕೆಲವೇ ಸೇವೆಗಳು ಲಭ್ಯ ಇದೆ. ಒಟ್ಟು ಎಲ್ಲ ಆಸ್ಪತ್ರೆ ಒಟ್ಟುಗೂಡಿಸಿದ್ರೆ ಎಲ್ಲ ಸೇವೆಗಳು ನಮಗೆ ಕವರ್ ಆಗುತ್ತೆ ಅಂತ ಹೇಳ್ಬೋದು ಸರ್. ಈಗ ಮಾನಸಿಕ ಆರೋಗ್ಯದ ಕುರಿತಾಗಿ ಮಾತಾಡೋದಾದರೆ, ಈಗ ಮಾನಸಿಕ ಆರೋಗ್ಯ ಅಂದರೆ ಏನು ಸರ್ ಮುಖ್ಯವಾಗಿ? ಸರ್, ಯಾವುದೇ ಪೇಷಂಟ್ಸಿಗೆ ಮನಸ್ಸಿನ ತೊಂದರೆಗಳಿರ್ತಾವ. ಯಾರಿಗೆ ಡಿಪ್ರೆಷನ್ ಇರುತ್ತೆ, ಯಾರಿಗೆ ನಿದ್ದೆ ಬರಲ್ಲ, ಯಾರಿಗೆ ಮಾತು ಬಿಟ್ಟು ಮಾತಾಡ್ತಾರೆ, ಬೇರೆ ಬೇರೆ ಕಾರಣಾಂತರದಿಂದ 1% ನಮ್ಮ ಪಾಪ್ಯುಲೇಷನ್ 1% ಮಾನಸಿಕ ಕಾಯಿಲೆ ಉಳ್ಳವರು ಇರ್ತಾರೆ. ಅದರಲ್ಲಿ ಸಿಜೋಫ್ರೆನಿಯಾ, ಸೀರಿಯಸ್ ಡಿಸೀಸ್, ಕ್ರಾನಿಕ್ ಡಿಸೀಸ್ ಅಂದರೆ ಅವರು 10% ಇರ್ತಾರೆ. ಅವರಿಗೆಲ್ಲ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಅದು ಹ್ಯಾಂಗೆ ಮುಖಾಂತರ ಟ್ರೀಟ್ಮೆಂಟ್ ಕೊಡ್ತೀವಿ ಅಂದರೆ, ನಾವು ಪ್ರತಿ ತಿಂಗಳ 1 ವಾರ ತಾಲೂಕು ಆಸ್ಪತ್ರೆ ಮನೋಚೈತನ್ಯ ಕಾರ್ಯಕ್ರಮ ಅಂಥೇಳಿ ನಮ್ಮದು ಒಬ್ಬ ಸೈಕ್ಯಾಟ್ರಿಸ್ಟು, ಸೈಕಾಲಜಿಸ್ಟು, ಎಲ್ಲರೂ ಸೋಷಿಯಾಲಜಿ ವರ್ಕರು ಎಲ್ಲರೂ ಕೂಡಿ ಒಂದು ತಾಲೂಕಿಗೆ ಹೋಗ್ತೀವಿ. ಪ್ರತಿ ಮಂಗಳವಾರ ಒಂದೊಂದು ತಾಲೂಕು ಅಂತ ನಾವು ಡಿಸೈಡ್ ಮಾಡ್ಕೊಂಡಿವಿ. ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಎಲ್ಲ ತಾಲೂಕದಲ್ಲಿ ನಾವು ಒಂದೊಂದು ತಾಲೂಕು ಒಂದು ಮಂಗಳವಾರ ಹೋಗ್ತೀವಿ. ಆ ಮಂಗಳವಾರ ಹೋಗಿ ಅಲ್ಲಿ ನಾವು ಎಲ್ಲ ಪೇಷಂಟ್ಸ್ಗಳಿಗೆ ಯಾರ್ಯಾರು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ರೆಫರ್ ಮಾಡ್ತಾರೋ, ಮಾನಸಿಕ ಕಾಯಿಲೆ ಇರ್ತಕ್ಕಂಥವ್ರು, ಯಾರು ಸುಸೈಡಲ್ಲಿ ಇರ್ತಾರ, ಯಾರು ಎಪಿಲಿಪ್ಸಿ ಮೂರ್ಛೆ ರೋಗ ಹೋಗೋರು ಇರ್ತಾರ, ಯಾರು ಇದು ಇರ್ತಾರ, ಸೀನಿಯರ್ ಮೆಂಟಲ್ ಡಿಸಾರ್ಡರ್ ಇರ್ತಾರ, ಯಾರು ಸುಸೈಡ್ ಅಟೆಂಪ್ಟ್ಸ್ ಅವ್ರು ಇರ್ತಾರ. ಮಾನಸಿಕ ಆರೋಗ್ಯ ಸಮಸ್ಯೆಯಿಂದ ಬಳಲೋರು ಸಾಮಾನ್ಯವಾಗಿ ಅವರು ಖುದ್ದಾಗಿ ಆಸ್ಪತ್ರೆಯನ್ನು ಸಂಪರ್ಕ ಮಾಡಲ್ಲ ಸರ್. ಅಂದ್ರೆ ಅವರಿಗೆ ಅರಿವಿರಲ್ಲ ನಾವು ಮಾನಸಿಕ ಆರೋಗ್ಯ ಅರಿವು ಬಂದಿದೆ ಸರ್. ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಬಹಳಷ್ಟು ಐಸಿ ಕಾರ್ಯಕ್ರಮ ಮಾಡಿದೀವಿ. ಎಲ್ಲ ಹಂತದಲ್ಲಿ ನಾವು ಟ್ರೈನಿಂಗ್ ಕೊಡ್ತೀವಿ. ಇವನ್ ಗೌರ್ಮೆಂಟ್ ಆಫೀಸ್, ಕಾಲೇಜಸ್, ಸ್ಕೂಲ್ ಟೀಚರ್ಸ್ ಮತ್ತು ಅದರ್ ಡಿಪಾರ್ಟ್ಮೆಂಟ್ಸ್ ಎಲ್ಲರಿಗೆ ಹಂತವಾಗಿ ನಾವು 1 ವರ್ಷದಾಗ ಎಲ್ಲರಿಗೂ ಟ್ರೈನಿಂಗ್ ಕೊಡ್ತೀವಿ ಈ ಮಾನಸಿಕ ಕಾಯಿಲೆ ಬಗ್ಗೆ. ನಮ್ಮ ಒಬ್ಬ ಮಾನಸಿಕ ಕಾಯಿಲೆ ತಜ್ಞರಿದ್ದಾರ, ಇಬ್ಬರಿದ್ದಾರ. ಒಬ್ಬರು ನಮ್ಮ ಗುಲ್ಬರ್ಗಾದಲ್ಲಿ ಮಾಡ್ತಾರ, ಒಬ್ಬರು ತಾಲೂಕು ಚಿತ್ತಾಪುರ್ನಲ್ಲಿ ಮಾಡ್ತಾರೆ. 2 ಡಾಕ್ಟರ್ ಇದ್ದಾರ. ಅವರು ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಅವರಿಗೆ ಕೊಟ್ಟಿರ್ತಕ್ಕಂಥ ಆಸ್ಪತ್ರೆಗೆ ಹೋಗಿ ಅವರು ಅಲ್ಲಿ ಬಂದಿರತಕ್ಕಂಥ, ಈಗ ಮೊದಲು ನಾನು ಶುರು ನೋಡಿದಾಗೆ 10-15 ಬರ್ತಾಯಿದ್ರು 3-4 ವಯರ್ಸ್. ಈಗ ನಾವು 100-150 ಮೇಲೆ ಪೇಷಂಟ್ ನೋಡ್ತಾ ಇದ್ದೀವಿ ಪ್ರತಿ ಆಸ್ಪತ್ರೆ. ಈಗ ಸಾಮಾನ್ಯವಾಗಿ ಮಾನಸಿಕ ಆರೋಗ್ಯದಿಂದ ಬಳಲುವವರು ಯಾವೆಲ್ಲ ಲಕ್ಷಣಗಳನ್ನು ಹೊಂದಿರ್ತಾರೆ ಸರ್? ಅಂದರೆ ಅವರಿಗೆ ಯಾವಾಗ ನಾವು ನಿರ್ಧರಿಸಬೇಕು ಇವರು ಮಾನಸಿಕ, ಅಂದರೆ ಸಾಮಾನ್ಯವಾಗಿ ಕುಟುಂಬದಲ್ಲಿ ಯಾರೋ ಒಬ್ಬರು ಆ ಥರ ಮಾನಸಿಕ ಕಾಯಿಲೆಯಿಂದ ಬಳಲಿದ್ರೆ ಸುತ್ತಮುತ್ತ ಇರೋ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ. ಅವರಿಗೆ ಚಿಕಿತ್ಸೆ ಕೊಡಿಸ್ಬೇಕು, ಮತ್ತೆ ಮೊದಲಿನ ಹಾಗೆ ಅವ್ರನ್ನ ಮಾಡಬೇಕು, ಜವಾಬ್ದಾರಿ ಇದ್ದೇ ಇರುತ್ತೆ. ಅದೇ ಸರ್. ಸೊ ಇವರು ಸುತ್ತಮುತ್ತ ಇರೋರು ಯಾವೆಲ್ಲ ಲಕ್ಷಣಗಳಿಂದ ಅವ್ರನ್ನ, ಏನಂದ್ರೆ ಯಾವಾಗೂ ಸುಸ್ತಾಗಿರೋದು, ಮಾತಾಡದೇ ಇರುವುದು, ಇನ್ನೊಬ್ಬರ ಬಗ್ಗೆ ಸಂಶಯ ಪಡೋದು,
ಪದೇ ಪದೇ ಮಾತಾಡ್ಕೋತಾ ಇರೋದು, ಏನಾದರೂ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಮಾಡ್ಕೋತಾ ಇರೋರು, ಇಂಥವ್ರಿಗೆ ಸ್ವಲ್ಪ ಇದಿದ್ರೆ ಅವ್ರಿಗೆ ನಾವು ಇದು ಮಾಡ್ತೀವಿ. ನಮ್ಮ ನಮ್ಮ ಆಶಾ ಕಾರ್ಯಕ್ರಮ ಮುಖಾಂತರ, ನಮ್ಮ ವೈದ್ಯಾಧಿಕಾರಿಗಳ ಮುಖಾಂತರ ಅವರಿಗೆ ರೆಫರ್ ಮಾಡ್ತಾ ಇದ್ದೀವಿ. ಈಗ ಸಾಮಾನ್ಯವಾಗಿ ಕೆಲವೊಬ್ಬ ಮಾನಸಿಕ ರೋಗಿಗಳನ್ನ ಆಸ್ಪತ್ರೆವರೆಗೆ ಕರ್ಕೊಂಡು ಬರೋದೇ ದೊಡ್ಡ ಕೆಲಸ ಆಗಿರುತ್ತೆ ಸರ್. ಆ ಸಂದರ್ಭದಲ್ಲಿ ನೀವೇನಾದರೂ ಕಾರ್ಯಕರ್ತರ ಜೊತೆಗೆ ಅವ್ರನ್ನ ಮನೆ ಭೇಟಿ ಕೊಟ್ಟು ಅಲ್ಲೇ ಅವ್ರಿಗೆ ಕೌನ್ಸಿಲಿಂಗ್ ಅದನ್ನು ಮಾಡ್ತೀವಿ. ನಮ್ಮ ಸೋಷಿಯಲ್ ಸೈಕಾಲಜಿಸ್ಟು ಮತ್ತು ನಮ್ಮ ಸೋಷಿಯಲ್ ವರ್ಕರ್ ಹೋಗಿ ಅದನ್ನು ಅಲ್ಲಿಗೆ ಮನೆಗೆ ಹೋಗಿ ಅವ್ರಿಗೂ ಅದು ಅವೇರ್ನೆಸ್ ಕೊಡ್ತಾರೆ. ಅದು ಬರೋ ಸಲುವಾಗಿ ಅವರಿಗೆ ಮೊಬಿಲೈಸ್ ಮಾಡ್ತಾರೆ, ಆಸ್ಪತ್ರೆಗೆ ಅಡ್ಮಿಟ್ ಆಗೋ ಸಲುವಾಗಿ. APCD ಸಂಸ್ಥೆ ಅಂತಿದೆ, ಆ ಸಂಸ್ಥೆಯವ್ರನ್ನೂ ಅದ್ರ ಬಗ್ಗೆ ಭಾಳಷ್ಟು ಇದು ಮಾಡ್ತಾರೆ. ಮತ್ತು NGOs ಅವರೆಲ್ಲ ಕೂಡಿ ನಮ್ಮಲ್ಲಿ ರೆಫರ್ ಮಾಡ್ತಾರೆ. ನಾವು ಅದಕ್ಕೆ ಎಷ್ಟು ಪ್ರಕಾರದ ಮಾನಸಿಕ ಕಾಯಿಲೆಗಳಿದೆ ಸರ್ ಈಗ ನಿಮ್ಮ ಪ್ರಕಾರ? ಅಂದರೆ ನೀವು ನೋಡಿರ್ತೀರಲ್ಲ ಮಾನಸಿಕ ರೋಗಿಗಳನ್ನ, ಯಾವ ರೀತಿ ಅದನ್ನು ವಿಂಗಡಣೆ ಮಾಡ್ತೀರಾ? ಯಾವ ರೀತಿ ತೀವ್ರ ಸ್ವರೂಪದ ಕಾಯಿಲೆ ಇರ್ಬೋದು ಅಥವಾ ಸೌಮ್ಯ ಸ್ವಭಾವದ ಕಾಯಿಲೆ ಇರ್ಬೋದು? ಮೇನ್ ಅಂದ್ರೆ ಕ್ರಾನಿಕ್ ಇದು ಇರ್ತಾರೆ, ಸಿವಿಯರ್ ಮೆಂಟಲ್ ಡಿಸಾರ್ಡರ್ಸ್ ಇರ್ತಾರೆ, ಸುಸೈಡಲ್ ಅಟೆಂಪ್ಟ್ಸ್ ಇರ್ತಾರೆ, ಮೂರ್ಛೆ ಹೋಗೋರು ಇರ್ತಾರೆ, ಮತ್ತು ಆಲ್ಕೋಹಾಲ್ ತಗೊಳ್ಳೋರು ಇರ್ತಾರೆ, ಡೆಮೆನ್ಸಿಯಾ ಅಂದರೆ ಮಾತು ಬಿಟ್ಟು ಮಾತಾಡೋದು ಅವ್ರು ಇರ್ತಾರೆ, ಸ್ಕಿಜೋಫ್ರೆನಿ ಇರ್ತಾರೆ, ಮತ್ತು ಬಿಹೇವಿಯರಲ್ ಡಿಸಾರ್ಡರ್ಸ್ ಅಂದರೆ ಬೇರೆ ಬೇರೆ ಥರ ಮಾತಾಡೋದು, ಇದು ಮಾಡೋದು, ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಮಾಡೋದು, ಮನೆಯಲ್ಲಿ ಯಾರಿಗೂ ಸೇರದೇ ಇರೋದು, ಮಾತಾಡದೇ ಇರೋದು, ಸುಮ್ಮನೆ ಕೂತ್ಕೊಳ್ಳೋದು, ಇವರೆಲ್ಲ ಅದರಲ್ಲಿ ಕಾಯ್ಕೊಳ್ತಾರೆ. ಈಗ ಲಾಸ್ಟ್ ಟೈಮ್ ನಾವು ಈ ಥರ ಕಾರ್ಯಕ್ರಮ ಮಾಡಿದಾಗ ನಮ್ಮ ಒಬ್ಬ ಕರೆ ಮಾಡಿದ್ರು, ಅವ್ರು ಹೇಳ್ತಾ ಇದ್ರು, ನಾವು ಆ ವ್ಯಕ್ತಿಗೆ ಚಿಕಿತ್ಸೆ ಕೊಡಿಸಿದ್ವಿ, ಅವ್ರು ನಿಮ್ಮ ಮೆಡಿಸಿನ್ಸ್ ಎಲ್ಲ ಕೊಡ್ತೀರಂತಲ್ಲ, ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಆ ಮೆಡಿಸನ್ ಸ್ವಲ್ಪ ದಿವಸ ಆದ ನಂತರ ಅವ್ರು ಅದನ್ನ ಎಲ್ಲೋ ಬಿಸಾಕಿ ನಾನು ತಗೋತಿದ್ದೀನಿ ಅಂತ ಸುಳ್ಳು ಹೇಳ್ತಿದ್ದಾರೆ. ಈ ಥರ ಎಲ್ಲ ಮಾಡಿದಾಗ ಅದು ಸವಾಲಿನ ಕೆಲಸ ಆಗುತ್ತೆ ಸರ್. ಅದಕ್ಕೆ ಏನು ಮಾಡ್ತೀವಿ ಅಂದರೆ, ನಾವು ಆ ಟೈಪ್ ಯಾರು ಕಂಟಿನ್ಯೂಸ್ ಬರದಾ ಇದ್ರೆ ನಮ್ಮ ಕೌನ್ಸಿಲರ್ ಅವ್ರ ಸೋಷಿಯಲ್ ವರ್ಕರ್ ಅವರಿಗೆ ಫೋನ್ ಮುಖಾಂತರ ಕರೆ ಮಾಡ್ತಾರೆ, ಬನ್ನಿರಿ ಬಿಡಬೇಡ್ರಿ ಅಂತೇಳಿ. ನಮ್ಮ ಆಶಾ ಮುಖಾಂತರ, ನಮ್ಮ ಇವ್ರ ಮುಖಾಂತರ ಅವ್ರಿಗೆ ಹೇಳಿ ಕರೆಸಿ ನೋಡ್ತೀವಿ ನಾವು. ಈ ಮಾನಸಿಕ ಆರೋಗ್ಯ ಚಿಕಿತ್ಸೆಗಾಗಿ ಏನಾದರೂ ಎಲ್ಲ ಸೌಲಭ್ಯಗಳು ಉಚಿತವಾಗಿದೆಯಾ? ಎಲ್ಲ ಸೌಲಭ್ಯ ಉಚಿತವಾಗಿದೆ ಸರ್. ಮಾನಸಿಕ ಕಾಯಿಲೆದಾಗೆಲ್ಲ ಅವ್ರ ಮನೆ ಬಾಗಿಲಿಗೆ ಹೋಗಿ, ಅಂದರೆ ಎಲ್ಲ ತಾಲೂಕಕ್ಕೆ ಹೋಗಿ ನಾವು ಮನೋಚೈತನ್ಯ ಕಾರ್ಯಕ್ರಮದಲ್ಲಿ ಎಲ್ಲ ಬೆನಿಫಿಷರಿಗೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಫ್ರೀಯಾಗಿ ಔಷಧ ಕೊಡ್ತಾ ಇದ್ದೀವಿ. ಪೂರಾ ಅವ್ರಿಗೆ ಬೇಕಾಗಿದೆ, ನೆಕ್ಸ್ಟ್ ಕ್ಯಾಂಪ್ ಬರುವವರೆಗೆ ಏನು ಬೇಕು ಔಷಧ, ಆ ಟೈಪ್ ಔಷಧ ಕೊಡ್ತೀವಿ ನಾವು ಅವ್ರಿಗೆ. ಒಂದು ತಿಂಗಳ ತನಕ, ಈ ಕ್ಯಾಂಪ್ ಮುಂದಿನ ತಿಂಗಳ ಮತ್ತೆ ಬರೋದ್ರೊಳಗೆ ಅಲ್ಲಿ ತನಕ ಆ ಕ್ಯಾಂಪ್ಗಳನ್ನ ನೀವು ಆಗ್ಲೇ ಹೇಳಿದ್ರಿ, ಪ್ರತಿ ಮಂಗಳವಾರ ಮತ್ತೆ ಶುಕ್ರವಾರ ಮಾಡ್ತೀರಾ ಅಂತ. ತಾಲೂಕು ಆರೋಗ್ಯ ಕೇಂದ್ರದಲ್ಲಿ ಮಾಡ್ತೀರಾ ಸರ್? ತಾಲೂಕು ಆರೋಗ್ಯ. ಅಂದರೆ ಏನೋ ಸಮಸ್ಯೆ ಇರೋರು ತಾಲೂಕು ಆರೋಗ್ಯ ಕೇಂದ್ರಕ್ಕೆ ಭೇಟಿ ಕೊಡಬೇಕು. ಈಗ ರೀಸೆಂಟಾಗಿ ನಾವು ಸಮುದಾಯ ಆರೋಗ್ಯ ಕೇಂದ್ರಗಳನ್ನು ಸೆಲೆಕ್ಟ್ ಮಾಡ್ತಕ್ಕಂದ್ರೆ ನಮ್ಮಲ್ಲಿ ಡಾಕ್ಟರ್ ಶಾರ್ಟೇಜ್ ಇದೆ ಸರ್. ಮೇನ್ ಇಬ್ಬರೇ, ಇಲ್ಲಿವರೆಗೆ ವೇಕೆಂಟ್ ಇತ್ತು, ಒಬ್ಬರೇ ಇದ್ದರು, ಈಗ ಇಬ್ಬರು ಬಂದಿದ್ದಾರೆ. ಇನ್ನೂ ಹೆಚ್ಚಿನ ಸಮುದಾಯ ಆರೋಗ್ಯ ಕೇಂದ್ರಗಾಗಲಿ ಆರ್ ಯಾವ ದೊಡ್ಡ ದೊಡ್ಡ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರ್ತಾವ ಮೇನ್ ರೋಡ್, ಅಲ್ಲೂ ಹೋಗ್ಬೇಕಂತ ಪ್ಲ್ಯಾನ್ ಮಾಡೀವಿ. ಈಗ ಅಂಕಿ ಸಂಖ್ಯೆಗಳ ಬಗ್ಗೆ ಮಾತಾಡೋದಾದ್ರೆ, ಈಗ ಯಾವ ತಾಲೂಕಿನಲ್ಲಿ ಹೆಚ್ಚಿನ ಈ ಮಾನಸಿಕ ಕಾಯಿಲೆಯಿಂದ ಬಳಲೋರು ಇದ್ದಾರೆ? ಎಲ್ಲ ತಾಲೂಕದಲ್ಲಿ ಸರಾಸರಿ ಇದೆ. ಕಲಬುರಗಿ ಎಲ್ಲ ತಾಲೂಕದಲ್ಲೂ ಸರಾಸರಿ ಇದ್ದಾರೆ. ಅವರಿಗೆ ಎಲ್ಲ ಉತ್ತಮ ರೀತಿಯಲ್ಲಿ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ಈಗ ಈ ಸಂಬಂಧಪಟ್ಟ ಹಾಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಶಾ ಕಾರ್ಯಕರ್ತರಿಗೆ ಎಲ್ಲರಿಗೂ ಗುರುತಿದೆ. ಮೊದಲನೇ ಮಂಗಳವಾರ ಎಲ್ಲಿ ಬರ್ತಾರ ಚಿಂಚೋಳಿ, ಎರಡನೇ ಮಂಗಳವಾರ ಚಿಂಚೋಳಿ, ಮೊದಲನೇ ಮಂಗಳವಾರ ಆಳಂದು, ಮೂರನೇ ಮಂಗಳವಾರ ಹಿಂಗೆ ಅದೇ ಎಲ್ಲ ನಾವು ಅಲ್ಲಿ ಆಸ್ಪತ್ರೆಯಲ್ಲೇ ಡಿಸ್ಪ್ಲೇ ಮಾಡಿರ್ತೀವಿ. ಅದು ಈಗ ಮಾನಸಿಕ ಕಾಯಿಲೆಯಿಂದ ಬಳಲುವ ಬೇರೆ ಬೇರೆ ಸಮುದಾಯದವರು ಇರ್ತಾರೆ ಸರ್. ಅಂದರೆ ಮಕ್ಕಳು ಇರ್ತಾರೆ, ಶಾಲೆ ಹೋಗೋ ವಿದ್ಯಾರ್ಥಿಗಳಿರ್ತಾರೆ, ಈ SSLC ಹೋಗೋ ಪರೀಕ್ಷೆ ಬರೆಯೋರು, PUC ಪರೀಕ್ಷೆ ಬರೋರು, ಸುಸೈಡಲ್ ಅಟೆಂಪ್ಟ್ ಮಾಡೋರು ಇರ್ತಾರೆ. ಅವರಿಗೆಲ್ಲ ಯಾವ ರೀತಿ ಕೌನ್ಸಿಲಿಂಗ್ ಆಗುತ್ತೆ ಸರ್? ಅದೇ ಹೇಳ್ತಾ ಇದ್ದೀನಲ್ಲ, ಎಲ್ಲ ಹಂತದಲ್ಲಿ ನಾವು ಟ್ರೈನಿಂಗ್ ಕೊಡ್ತೀವಿ. ಒಂದು ವರ್ಷ ಪೂರ ಸಾಲ ಮಕ್ಕಳಿಗಾಗಲಿ ಕಾಲೇಜ್ ಸ್ಟೂಡೆಂಟ್ಸಿಗಾಗಲಿ ಸೆಲೆಕ್ಟೆಡ್ ಒಂದೊಂದು ತಲ ಈ ಶಾಲಾ ವಿದ್ಯಾರ್ಥಿಗೆ ಶಾಲೆಗೆ ಹೋಗಿ ನೀವು ತರಬೇತಿ ಕಾರ್ಯಕ್ರಮ ಮಾಡ್ತೀರಾ? ಅದರಲ್ಲಿ ಯಾವ ಶಾಲೆಗಳನ್ನ ನೀವು ಗುರುತಿಸ್ತೀರಾ ಸರ್? ಅಂದರೆ ಸಾಮಾನ್ಯ ಮ್ಯಾಕ್ಸಿಮಮ್ ಫಸ್ಟ್ ಸರ್ಕಾರಿ ಆಸ್ಪತ್ರೆ, ಯಾವ ಪ್ರೈವೇಟ್ ಹಾಸ್ಪಿಟ್ಲ್ಗಳಿಗೆ ಕೇಳ್ತೀವಿ ಅವ್ರಿಗೆ. ಅವ್ರಿಗೆ ಯಾರ್ಯಾರು ಅದಕ್ಕೆ ಅವ್ರ ಪ್ರಿನ್ಸಿಪಾಲ್ ನಮಗೆ ರೆಸ್ಪಾನ್ಸ್ ಕೊಡ್ತಾರೋ ಅಂಥ ಸಾಲಿಗೆ ಮೊದಲು ಆದ್ಯತೆ ಕೊಟ್ಟು ಹೇಳಿ ಬರ್ತೀವಿ. ಮೇನ್ BO ಮತ್ತು CDPO ಕಾಂಟ್ಯಾಕ್ಟ್ ಮಾಡಿ ಎಲ್ಲ ತಾಲೂಕದಲ್ಲಿ ಎಜುಕೇಷನ್ ಡಿಪಾರ್ಟ್ಮೆಂಟ್, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಇವೆಲ್ಲ ಡಿಪಾರ್ಟ್ಮೆಂಟ್ಗಳಿಗೂ ಮತ್ತು ಪೊಲೀಸ್ ಇಲಾಖೆ ಇವರು ಎಲ್ಲರಿಗೂ ನಾವು ಇದರ ಬಗ್ಗೆ ಮಾಹಿತಿ ಕೊಡ್ತೀವಿ, ಅವೇರ್ನೆಸ್. ಕೇಳುಗರೆ, ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕಾದ್ರೆ ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳು 2956295987. ನಮ್ಮ STD ಕೋಡ್ ಸಂಖ್ಯೆ 08472. ಇವತ್ತಿನ ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿ ನಾವು ಆಶಾ ಕಿರಣ ಯೋಜನೆ ಬಗ್ಗೆ ಈಗಾಗಲೇ ಸಂಪೂರ್ಣವಾದ ಮಾಹಿತಿಯನ್ನು
ರಾಜ್ಕುಮಾರ್ ಕುಲಕರ್ಣಿ ಸರ್ ಮಾಡಿಕೊಟ್ಟಿದ್ದಾರೆ. ಅದರ ಜೊತೆಗೆ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಯೋಜನಾ, ಮುಖ್ಯಮಂತ್ರಿ ಆರೋಗ್ಯ ಕರ್ನಾಟಕ ಈ ಯೋಜನೆ ಬಗ್ಗೆನೂ ಸಂಪೂರ್ಣವಾದ ಮಾಹಿತಿ ನೀಡಿದ್ದಾರೆ. ಜೊತೆಗೆ ಸರ್ ಮೆಂಟಲ್ ಹೆಲ್ತ್ ನೋಡಲ್ ಆಫೀಸರ್ ಕೂಡ ಆಗಿರೋದ್ರಿಂದ ಮಾನಸಿಕ ಆರೋಗ್ಯದ ಬಗ್ಗೆ ಕೂಡ ಸಮಗ್ರವಾದ ಮಾಹಿತಿಯನ್ನು ನೀಡಿದ್ದಾರೆ. ನಿಮ್ಮ ಯಾವುದೇ ಒಂದು ಅನುಮಾನ ಇದ್ದರೆ ದಯವಿಟ್ಟು ನಮಗೆ ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಪ್ರಶ್ನೆಯನ್ನು ಕೇಳಬಹುದು. ಸರ್, ಈಗ ನಮ್ಮ ಚರ್ಚೆಯನ್ನು ಮುಂದುವರಿಸ್ತಾ, ಈಗ ಆಶಾಕಿರಣ ಯೋಜನೆ ಬಗ್ಗೆ ಆಲ್ರೆಡಿ ನೀವು ಹೇಳಿದ್ರಿ ಸರ್. ಅದನ್ನು ಇನ್ನೊಂದು ಸರ್ತಿ ಹೇಳೋದಾದರೆ ಮುಖ್ಯವಾಗಿ ಏನು ಉದ್ದೇಶ ಆಗಿತ್ತು ಸರ್ ಆಶಾಕಿರಣ ಕಾರ್ಯಕ್ರಮದ್ದು? ಮೇನ್ ನಮ್ಮ ಜಿಲ್ಲೆಯ ಎಲ್ಲ ನಾಗರಿಕರಿಗೆ ಕಣ್ಣಿನ ತೊಂದರೆ ನಿವಾರಿಸೋದು ಮೇನ್. ಅದರದ್ದು ಕಣ್ಣಿನ ದರ ಕಡಿಮೆ ಮಾಡೋದು, ಅಂಧತ್ವ ದರ ಕಡಿಮೆ ಮಾಡೋದು ಅದರ ಮೇನ್ ಉದ್ದೇಶ. ಎಲ್ಲರಿಗೂ ಕರೆಕ್ಟ್ ಐ ಬಗ್ಗೆ ಅವೇರ್ನೆಸ್ ಕೊಡೋದು, ಇದು ನಮ್ಮದು ಮೇನ್ ಉದ್ದೇಶ ಈ ಆಶಾಕಿರಣದ್ದು. ಮತ್ತು ಈಗ ಇನ್ನೊಂದು ಮುಖ್ಯವಾದ ಕಾರ್ಯಕ್ರಮ ಈ ಕುಷ್ಠರೋಗ ನಿರ್ಮೂಲನಾ ಕಾರ್ಯಕ್ರಮ ಸರ್. ಈಗ ಸರ್ಕಾರದಿಂದ ಏನಾದರೂ ಟಾರ್ಗೆಟ್ ಇದೆಯಾ ಈ ವರ್ಷದ ಒಳಗಡೆ ನಾವು ಕುಷ್ಠರೋಗ ಮುಕ್ತ ರಾಜ್ಯವಾಗಬೇಕು ಅಂತ? ಏನು ಕಾರ್ಯಕ್ರಮ? ಅದನ್ನು ಬಹಳ ಗಂಭೀರ ಕಾಯಿಲೆ. ನಾವೆಲ್ಲರೂ ಇದರ ಬಗ್ಗೆ ಬಹಳಷ್ಟು ಮುನ್ನೆಚ್ಚರಿಕೆ ವಹಿಸಬೇಕಾಗುತ್ತೆ. ಎಲ್ಲರೂ ಯಾವುದೇ ಥರದ ಸಿಂಪ್ಟಮ್ಸ್ ಇದ್ದರೆ ನಾವು ವರ್ಷಕ್ಕೆ ಕೇಸ್ ಡಿಟೆಕ್ಷನ್ ಕ್ಯಾಂಪೇನ್ ಅಂತ ಮಾಡ್ತೀವಿ. ನಮ್ಮ ಆಶಾ ಕಾರ್ಯಕರ್ತರು, ನಮ್ಮ ಹೆಲ್ತ್ ಸ್ಟಾಫ್ ಮನೆಗೆ ಹೋಗಿ ಅದರ ಬಗ್ಗೆ ಅವೇರ್ನೆಸ್ ಮಾಡ್ತೀವಿ ಮತ್ತು ಸೆಲೆಕ್ಟ್ ಮಾಡ್ತೀವಿ. ಇನ್ನೊಂದು ಆ್ಯಪ್ಸೂಲ್ಸ್ ಅಂತ ಆಶಾ ಬೇಸ್ ಸರ್ವೆಲೆನ್ಸ್ 3 ತಿಂಗಳಲ್ಲಿ ನಮ್ಮ ಆಶಾ ಮನೆಗೆ ಭೇಟಿ ಮಾಡಿ ಯಾವುದೇ ಥರದ ಮಚ್ಚೆ ಇರಲಿ, ಮಲ್ಟಿಪಲ್ ಮಚ್ಚೆಗಳಿರಲಿ. ಈಗ ಕುಷ್ಠರೋಗದ ಬಗ್ಗೆ ಆರಂಭವಾಗಿ ನಾವು ಮಾತಾಡೋದ್ರೆ ಸರ್, ಆರಂಭವಾಗಿ ರೋಗ ಬರೋದಕ್ಕೆ ಏನು ಕಾರಣ ಸರ್? ಕುಷ್ಠರೋಗ ಯಾವ ಕಾರಣ? ಅದು ಡ್ರಾಪ್ಲೆಟ್ ಇನ್ಫೆಕ್ಷನ್ ಇರುತ್ತೆ, ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ಲೆಪ್ರಾ ಇರುತ್ತೆ. ಅದು ಬೇರೆ ಬೇರೆ ಹೆಂಗೆ, ಈಗ ಮಲೇರಿಯಾ ಹೆಂಗೆ ಬರುತ್ತೆ, TB ಹೆಂಗೆ ಬರುತ್ತೆ, ಅದೇ ಥರ ಇದನ್ನು ಇನ್ವಾಲ್ವ್ ಆಗುತ್ತೆ. ಸೊ ಅದಕ್ಕೆ ರೋಗ ಲಕ್ಷಣಗಳೇನು ಸರ್? ಇದಕ್ಕೆ ಸರ್, ಇದರ ರೋಗ ಲಕ್ಷಣಗಳು ಫಸ್ಟು ಮನುಷ್ಯಗೆಲ್ಲಾದರೂ ತದ್ದುಗಳು ಅಂದರೆ ಮಚ್ಚೆಗಳು, ಅವು ಶೈನಿಂಗ್, ತಾಮ್ರ ಬಣ್ಣ ಶೈನಿಂಗ್ ಇರ್ಬೋದು, ಅದು ಸ್ಪರ್ಶ ಇರಲಾರ್ದಂತೆ ಇರುವುದು. ಫಸ್ಟ್ ಮಚ್ಚೆಗಳಿದ್ರು ಎಲ್ಲ ಮಚ್ಚೆಗಳು ಎಲ್ಲ ಸ್ಪರ್ಶ ಜ್ಞಾನ ಇರಲಾರದು. ಕೈ ಬಿಸಿ ಮುಟ್ಟಿದ್ರೆ ಇದು ಆಗೋದು, ಅನುಭವ ಆಗಲ್ಲ. ಕೈ ಕಾಲು ಜುಮ್ ಅನ್ನೋದು, ಹಣೆಯಲ್ಲಿ ಉಬ್ಬಿನಲ್ಲಿ ಕೂದಲು ಉದುರೋದು, ಮೂಗಿನ ಇದರಲ್ಲಿ ಇದು ಆಗೋದು, ಇವೆಲ್ಲ ಅದರದ್ದು ಕುಷ್ಠರೋಗದ ಲಕ್ಷಣಗಳು. ಇವೆಲ್ಲ ಇತ್ತು ಅಂದರೆ ನಮ್ಮ ಆಶಾ ಕಾರ್ಯಕರ್ತರು ಮನೆ ಭೇಟಿ ಮಾಡಿದಾಗ ಅವರು ನೋಡಿ ನಮ್ಮ ಸಮೀಪದ ಆಸ್ಪತ್ರೆ ಕಳಿಸ್ಕೊಡ್ತಾರ. ಸಮೀಪದ ಆಸ್ಪತ್ರೆ ಅಲ್ಲೇ ಟ್ರೀಟ್ಮೆಂಟ್ ಆದರೆ ಅದು ಅರ್ಲಿ. ನಮ್ಮದು ಇನ್ನೊಂದು ಸಾರ್ವಜನಿಕರಲ್ಲಿ ಎಲ್ಲರೂ ಮನವಿ ಅಂದರೆ ಯಾವುದೇ ಥರದ ಇಂಥ ಮಚ್ಚೆಗಳಿದ್ದು ಅಂದರೆ ಸಮೀಪದ ನಮ್ಮ ಆಸ್ಪತ್ರೆಗೆ ಹೋಗಿ ತೋರಿಸ್ಬೇಕು. ಕೈಕಾಲು ಜುಮ್ ಅಂಬೋದು, ಬಿಸಿ ಹಿಡಿದೋದು, ಹಂಚೆ ಏನೇ ಥರದ ಕೈಕಾಲು ಜುಮ್ ಅನ್ನೋದು, ಬಟನ್ ಹಾಕ್ಲಿಕ್ಕೆ ಬರ್ತಾ ಇಲ್ಲ, ಕಣ್ಣು ಮುಚ್ಚಲಿಕ್ಕೆ ಬರ್ತಾ ಇಲ್ಲ, ಇವೆಲ್ಲ ಸ್ವಲ್ಪ ಇದ್ದರೆ ನೀವು ಸಮೀಪದ ಆಸ್ಪತ್ರೆಗೆ ಹೋಗಿ ಅರ್ಲಿ ಟ್ರೀಟ್ಮೆಂಟ್. ಅದಕ್ಕೆ 2 ನಮೂನ ಇರುತ್ತೆ. ಒಂದು ಅರ್ಲಿ ಅಂದರೆ ಪಾಸಿಬಿಸಿಲರಿ, ಅದು 6 ತಿಂಗಳಲ್ಲೇ ಕ್ಯೂರ್ ಮಾಡ್ಬೋದು. ಮತ್ತು ನೀವು ಅದು ಅರ್ಲಿ ಡಿಟೆಕ್ಷನ್ ಮಾಡಲಿ ಅಂದರೆ 1 ವರ್ಷ ಹೋಗ್ಬೋದು. ಹೌದಾ? ಸೊ ಅದಕ್ಕೆ ನೀವು ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಇದು ಎಲ್ಲರೂ ಇದು ಕಾಯಿಲೆ ಇದು ಎಲ್ಲರೂ ಮನೆಯಲ್ಲೇ ಕೊಡ್ತಾರೆ. ಭಾಳಷ್ಟು ಮಂದಿ ನೀವು ಹೇಳ್ದಂಗೆ ತೋರಿಸ್ಲಿಕ್ಕೆ ಮುಂದೆ ಆಗಲ್ಲ. ನಾವು ಅದಕ್ಕೆ ಕುಷ್ಠರೋಗ ಅಂತ ಹೇಳಲ್ಲ, ಮನೆ ಭೇಟಿಗೆ ಚರ್ಮ ರೋಗದಂತೇಳಿ ತಪಾಸಣೆ ಮಾಡಿ ನಾವು ಅದರ ಬಗ್ಗೆ ಐಡೆಂಟಿಫಿಕೇಶನ್ ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ ನಮ್ಮ ತಾಲೂಕಲ್ಲಿ ಸೇಡಂ ಮತ್ತು ಚಿತ್ತಾಪುರ ಜಾಸ್ತಿ ಇದೆ, ಚಿಂಚೋಳಿ ಕುಷ್ಠರೋಗದು. ಸೊ ಈಗ ಸದ್ಯದಲ್ಲಿ ನಾವು ನಿನ್ನೆಯಿಂದೆ ಒಂದು ಇದು ಮಾಡ್ತಾ ಇದ್ದೀವಿ. ಈಗ ಅವೇರ್ನೆಸ್ ಕ್ಯಾಂಪೇನ್ ಅಂತ ಹೇಳಿದ್ರಿ ಸರ್. ಮಚ್ಚೆ ಅದರಿಂದನೇ ನೀವು ಗುರುತು ಹಿಡಿತೀರಾ ಅಥವಾ ಬೇರೆ ನರಗಳು ದಪ್ಪ ಆಗೋದು? ಅಲ್ಲ, ಈಗ ಬ್ಲಡ್ ಟೆಸ್ಟ್ ಮಾಡೋದು ಅದೇನಾದ್ರು ಮಾಡ್ತೀರಾ ಅಥವಾ ಏನೋ ಟೆಸ್ಟ್ ಮಾಡ್ತೀರಾ? ಆಸ್ಪತ್ರೆಗೆ ಹೋದ್ಮೇಲೆ ಒಂದು ಟೆಸ್ಟ್ ಇರುತ್ತೆ. ಏನು ಟೆಸ್ಟ್ ಇರುತ್ತೆ? ಸ್ಕಿನ್ ಇಯರ್ ಲೋಬ್ ಟೆಸ್ಟ್ ಇರುತ್ತೆ. ಅದು ಪಾಸಿಟಿವ್ ಕನ್ಫರ್ಮೇಷನ್ ಅದು ಇದು ಆದಾಗ. ಈಗ ಹೇಳ್ತಾ ಇದ್ರಿ ಸರ್ ನೀವು, ಈಗ ರೋಗಿಗಳು ಈ ಥರ ಮಚ್ಚೆ ಕಂಡು ಬಂದಲ್ಲಿ ಅವರು ಚಿಕಿತ್ಸಾ ಕ್ರಮ ಏನಾಗಿರುತ್ತೆ ಸರ್? ಯಾವ ಚಿಕಿತ್ಸಾ ಕ್ರಮ ಯಾವ ರೀತಿಯಾಗಿರುತ್ತೆ? ಫಸ್ಟು ಅರ್ಲಿ ಡಿಟೆಕ್ಷನ್ ಅಂದರೆ 6 ತಿಂಗಳು ಕೊಡ್ತೀವಿ. 6 ತಿಂಗಳು ಮೆಡಿಸಿನ್ ತಗೋಬೇಕು. ಒಂದಿನ ತಪ್ಪಲಾರ್ದೆ ನಾವೇ ಹೋಗಿ ಕೊಡ್ತೀವಿ ಅವ್ರಿಗೆ. ಹಂಗಂದ್ರೆ ಕುಷ್ಠರೋಗ ಒಬ್ಬರನ್ನ ಒಂದ್ಸರ್ತಿ ಕಾಡಿದ್ರೆ ಅದು ಸಂಪೂರ್ಣವಾಗಿ ನಿವಾರಣೆ 100% ನಿವಾರಣೆ
ಆಗ್ತಾ ಇದೆ ಈಗ. ಸೊ ಅದಕ್ಕೆ ಕಂಟ್ರೋಲ್ ಮಾಡ್ಲಿಕ್ಕೆ ಒಂದ್ಸಲ ಒಂದು ಪಾಸಿಟಿವ್ ಅಂತ ನಾವು ಕನ್ಫರ್ಮೇಷನ್ ಆದರೆ ನಾವು ಸುತ್ತಮುತ್ತ ಒಬ್ಬರಿಗೆ ಪ್ರೀ ಎಕ್ಸ್ಪೋಜರ್ ಅಂತ ಇದು ಕೊಡ್ತೀವಿ, ಟ್ರೀಟ್ಮೆಂಟ್ ಕೊಡ್ತೀವಿ. ಅಂದ್ರೆ ಮತ್ತೊಬ್ಬರಿಗೆ ಹರಡದಂತೆ ಒಬ್ಬರಿಂದ ಒಬ್ಬರಿಗೆ ಸ್ಪರ್ಶದಿಂದ ಹರಡುತ್ತೆ ಆಗುತ್ತೆ, ಆಗುತ್ತಾ ಸೇನು ಆಗುತ್ತೆ. ಅದು ಕಂಟ್ರೋಲ್ ಮಾಡ್ಲಿಕ್ಕೆ ನಾವು ಒಂದು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಅಂದ್ರೆ ಆ ಮನೆಯಲ್ಲಿ ಸುತ್ತಮುತ್ತ ಯಾರು ಇರ್ತಾರೋ ಅವ್ರು ಮೋರ್ ದೆನ್ 20 ವೀಕ್ಸ್ ಯಾರು ಅವ್ನು ಸುತ್ತಾ ಇರ್ತಾರೋ ಅವರಿಗೆಲ್ಲ ಒಂದು ರಿಫೈಫೇಷನ್ ಟ್ಯಾಬ್ಲೆಟ್ ಕೊಡ್ತೀವಿ ನಾವು ಅವ್ರಿಗೆ. ಅದು ಮುಂಜಾಗ್ರತಾ ಕ್ರಮ, ಅಂದ್ರೆ ಅವ್ರ ಸುತ್ತಮುತ್ತ PEP ಅಂತಾರೆ, ಪೋಸ್ಟ್ ಎಕ್ಸ್ಪೋಜರ್ ಪ್ರೊಫಿಲಾಕ್ಸಿಸ್ ಅಂತ. ಅದು ನಾವು ಈಗ ಎಲ್ಲರಿಗೂ ಕೊಡ್ತಾ ಇದೀವಿ, ಆದಷ್ಟು ಕಡಿಮೆ ಮಾಡ್ತಾ ಇದೀವಿ ಇದ್ರ ಬಗ್ಗೆ. ಅದು ಒಂದು ಪಾಸಿಟಿವ್ ಬಂತು ಅಂದ್ರೆ ಸುತ್ತಮುತ್ತ 50 ಮನೆ ನಾವು ಸರ್ವೆ ಮಾಡಿ ಅದಕ್ಕೆ ಆ ಮನೆಗೆ ಸಂಬಂಧಪಟ್ಟ ವ್ಯಕ್ತಿಗೆ ಮಿನಿಮಮ್ 20 ವೀಕ್ಸ್ ಅವನ ಹತ್ರ ಬರ್ತಾ ಹೋಗ್ತಾ ಇದ್ರೆ ಅವನಿಗೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ, ಪೋಸ್ಟ್ ಎಕ್ಸ್ಪೋಜರ್ ಪ್ರೊಫಿಲಾಕ್ಸಿಸ್. ಈಗ ನೀವು ಹೇಳಿದ್ರಿ ಈಗ 6 ತಿಂಗಳು ಮೆಡಿಸಿನ್ ತಗೋಬೇಕಂತ, ನಂತರ ಮತ್ತೆ 6 ತಿಂಗಳ ನಂತರ ಮತ್ತೆ ಪರೀಕ್ಷೆ ಅಲ್ಲೇ ಆರಾಮ ಆಗ್ತದೆ. ಅದು ಅವನಿಗೆ ಅರ್ಲಿ ಡಿಟೆಕ್ಷನ್ ಇತ್ತು ಅಂದ್ರೆ, ಅದು ಕ್ರಾನಿಕ್ ಇತ್ತು, ಭಾಳ ಇತ್ತು, ಇದೆ ಬರೀ ಮಚ್ಚೆ ಬಿಟ್ಟು ಬೇರೆ ಬೇರೆ ನರಗಳು ದಪ್ಪ, ಅದು ಹೇಳ್ದಲ್ಲ ಕೈ ಕೆಲ್ಸಂಬಂಬದು, ಇವೆಲ್ಲ ಬೇರೆ ಬೇರೆ ಸಿಂಪ್ಟಮ್ಸ್ ಬಂತು ಅಂದ್ರೆ ಅದಕ್ಕೆ 1 ಇಯರ್ ಟ್ರೀಟ್ಮೆಂಟ್ ಕೊಡ್ತೀವಿ. 1 ಇಯರ್ ಟ್ರೀಟ್ಮೆಂಟ್ ಕಂಪ್ಲೀಟ್ ತಗೊಂಡಿದ್ರೆ ಅದು ಕ್ಯೂರ್ ಆಗುತ್ತೆ. ಅವ್ರ ಮನೆಯಲ್ಲೇ ಅದು ಇರ್ರೆಗ್ಯುಲರ್ ಮಾಡಿದ್ರು ಅಂದ್ರೆ ಡಿಫಾರ್ಮಿಟೀಸ್, ಕಣ್ಣು ಇದು ಆಗೋದು, ಮೂಗಿದು ಆಗೋದು, ಬಳ್ಳುಗಳಿದು ಆಗೋದು ಸುಂದಾಗ್ತಾವೆ. ಇವೆಲ್ಲ ಅವಕ್ಕೂ ರೀಕನ್ಸ್ಟ್ರಕ್ಟಿವ್ ಇಮಿಡಿಯೇಟ್ ಅರ್ಲಿ ಸ್ಟೇಜ್ನಲ್ಲಿದ್ದರೆ ನಾವು ರೀಕನ್ಸ್ಟ್ರಕ್ಟಿವ್ ಸರ್ಜರಿನೂ ಮಾಡಿಸ್ತೀವಿ. ಅವರು ನಮಗೆ ಅರ್ಲಿ ಬರಬೇಕು ಆಸ್ಪತ್ರೆಗೆ, ಎಷ್ಟು ಅರ್ಲಿ ಬಂದರೂ ಅಷ್ಟು ನಾವು ಡಿಟೆಕ್ಷನ್ ಮಾಡ್ಬೋದು, ಅದಕ್ಕೆ ಟ್ರೀಟ್ಮೆಂಟ್ 100% ಕ್ಯೂರ್ ಮಾಡ್ಬೋದು. ಈಗ ಈ ವಯೋವರ್ಗದವರಿಗೆ ಇದು ಹೆಚ್ಚು ಕಾಡುತ್ತೆ ಅಂತ ಏನಾದರೂ ಇದೆ? ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಅಥವಾ ವಯೋವೃದ್ಧರಿಗೆ ಜಾಸ್ತಿ ಕಂಡುಬರೋದು ಇವರಿಗೆ, ಬಟ್ ಮಕ್ಕಳಿಗೆ ಬರಬಾರ್ದು. ಬಂದರೆ ಅದು ಸೀರಿಯಸ್ ಇನ್ಫೆಕ್ಷನ್ ಅಂತ ನಾವು ಅನ್ಕೋತೀವಿ. ಅಲ್ಲಿ ಭಾಳಷ್ಟು ಪ್ರಿವೆಂಟಿವ್ ಮೆಜರ್ಸ್ ತಗೋತೀವಿ ನಾವು. ಎಲ್ಲ ಆ ಊರು ಪೂರ ಸ್ಕ್ರೀನ್ ಮಾಡಿ ಇದು ಮಾಡಿ ನಾವು. ತುಂಬ ಉತ್ತಮವಾದ ಮಾಹಿತಿಯನ್ನು ಕೊಟ್ಟರೆ ಸರ್. ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೀವಿ. ಈ ಎಲ್ಲ ಸೌಲಭ್ಯದ ಬಗ್ಗೆ ಇನ್ನೂ ನಾವು ಸೌಲಭ್ಯಗಳ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ ಅಥವಾ ನಾವು ಎನ್ರೋಲ್ ಆಗಿಲ್ಲ ಅನ್ನೋರಿಗೆ ನಮ್ಮ ಆಕಾಶವಾಣಿ ಮುಖಾಂತರ ಯಾವ ಕಿವಿ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ನಂದೊಂದು ಮೇನ್, ಎಲ್ಲರೂ ನಮ್ಮ ಸಾರ್ವಜನಿಕರು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕಾರ್ಡ್ ತಗೊಳ್ಳೇಬೇಕು. ಅದು ಅವ್ರದ್ದು ಒಂದು LIC ಇನ್ಶೂರೆನ್ಸ್ ಮಾಡಿದಂಗೆ, ಫ್ರೀ ಆಫ್ ಕಾಸ್ಟ್. ಅವ್ರ ಪಾಕೆಟ್ನಲ್ಲಿ 5 ಲಕ್ಷ ರೂಪಾಯಿ ಇದ್ದಂಗೆ ಇದು. BPL ಕಾರ್ಡ್ದವ್ರಿಗೆ, APLದವ್ರಿಗೂ 1.5 ಲಕ್ಷ. ಇದರ ಉಪಯೋಗ ತಗೊಳ್ಳಿಕ್ಕೆ ಎಲ್ಲರೂ ಹ್ಯಾಂಗ್ ಅಲ್ಲೇ ಪ್ರೈವೇಟ್ ಇನ್ಶೂರೆನ್ಸ್ ಮಾಡೋದಕ್ಕಿಂತ ನಮ್ಮ ಸರ್ಕಾರದ ಆಯುಷ್ಮಾನ್ ಭಾರತ್ ಜನಯೋಜನಾ ಮುಖ್ಯಮಂತ್ರಿ ಆರೋಗ್ಯ ಕಾರ್ಡ್ ತಗೊಂಡ್ರೆ ಒಳ್ಳೆಯದು. ಎಲ್ಲ ಕಡೆ ಈಗ ಇದ್ರ ಕಾರ್ಡ್ ಇದೆ ಸಲುವಾಗಿ ಎಲ್ಲ ಕಡೆ ಇದು ನಡೆಯುತ್ತೆ. ನಾವು ಈಗ ಜನವರಿ 30ರಿಂದ ಫೆಬ್ರವರಿ 13ರವರೆಗೆ ಕುಷ್ಠರೋಗ ಅರಿವು ಆಂದೋಲನ ಮಾಡ್ತಾ ಇದ್ದೀವಿ. ಎಲ್ಲ ತಾಲೂಕದಲ್ಲಿ ಮಾಡ್ತಾ ಇದ್ದೀವಿ. ನಿನ್ನು ಕುಷ್ಠರೋಗ ಇದರಲ್ಲಿ ಮಾಡಿದೀವಿ, ಶಾಲೆ ಕಾಲೇಜುಗಳಲ್ಲಿ ಮಾಡ್ತಾ ಇದ್ದೀವಿ. ಈಗ 13 ತಾರೀಕು ತನಕ ನಾವು ಕುಷ್ಠರೋಗ ಅವೇರ್ನೆಸ್ ಕ್ಯಾಂಪೇನ್ ಅಂದ್ರೆ ಇದು ಅರಿವು ಮೂಡಿಸ್ತೀವಿ. ನಮ್ಮ ಎಲ್ಲ ಕಾರ್ಯಕರ್ತರು ತಾಲೂಕಾ ಮಟ್ಟದಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಮತ್ತು ಜನಸಂದಣಿಯಲ್ಲಿ ಹೋಗಿ ಇದರ ಬಗ್ಗೆ ಅವೇರ್ನೆಸ್ ಕೊಡ್ತೀವಿ. ಇದನ್ನು ಎಲ್ಲರೂ ಸಾರ್ವಜನಿಕರು ಇದರ ಸದುಪಯೋಗ ತಗೊಳ್ಬೇಕು. ತುಂಬ ಧನ್ಯವಾದಗಳು ಡಾಕ್ಟರ್ ರಾಜ್ಕುಮಾರ್ ಕುಲಕರ್ಣಿ ಸರ್. ಇದುವರೆಗೂ ನಮ್ಮ ಸ್ಟುಡಿಯೋದಲ್ಲಿ ಬಂದು ಎಲ್ಲ ಯೋಜನೆಗಳ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನು ಕೊಟ್ಟಿದ್ದೀರಾ. ತಮಗೆ ಅನಂತವಾದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಕೇಳುಗರೆ, ಇದಾಗಿತ್ತು ಇವತ್ತಿನ ಜೊತೆಯಲ್ಲಿ ಕಾರ್ಯಕ್ರಮ. ಮುಂದಿನ ಬುಧವಾರ ಮತ್ತೆ ಒಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇನೆ. ಅಲ್ಲಿವರೆಗೂ ಕೇಳ್ತಾ ಇರಿ ನಮ್ಮ ಆಕಾಶವಾಣಿ ಕಲಬುರಗಿಯ ಕಾರ್ಯಕ್ರಮಗಳನ್ನ. ಎಲ್ರಿಗೂ ನಮಸ್ಕಾರ. ಜೊತೆಯಲಿ ಬಾನುಲಿಯ ಜೊತೆಯಲಿ ಇದುವರೆಗೆ ಜೊತೆಯಲ್ಲಿ ಪ್ರಾಯೋಜಿತ ನೇರ ಫೋನ್ ಇನ್ ಸಂವಾದ ಕೇಳಿದಿರಿ. ಭಾನುಭುವಿಯ ವಿಶಾಲ ಪರಿಧಿಯಲಿ ಆರೋಗ್ಯ ಇಲಾಖೆಯ ಆಶಾ ಕಿರಣ ಹಾಗೂ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಗಳ ವಿವರ ಕುರಿತು ಇದುವರೆಗೂ ನೇರ ಫೋನ್ ಇನ್ ಸಂವಾದದಲ್ಲಿ ಭಾಗವಹಿಸಿದವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕಲಬುರಗಿ ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾ ಅಧಿಕಾರಿಗಳಾದ ಡಾಕ್ಟರ್ ರಾಜ್ಕುಮಾರ್ ಕುಲಕರ್ಣಿ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಸಂಗಮೇಶ್. ಶೀರ್ಷಿಕೆ ಗೀತರಚನೆ ಡಾಕ್ಟರ್ ಸದಾನಂದ ಪೆರ್ಲಾ. ಶೀರ್ಷಿಕೆ ಗೀತೆ ರಾಗ ಸಂಯೋಜಿಸಿ ಹಾಡಿದವರು ಕುಮಾರ್ ಕಣ್ವಿ. ಪ್ರಸಾರ ನೆರವು ಲಕ್ಷ್ಮೀಕಾಂತ್ ಪಾಟೀಲ್. ತಾಂತ್ರಿಕ ನೆರವು ಮೊಹಮ್ಮದ್ ಅಸ್ಲಂ ಖಾಸ್ದಾರ್ ಮತ್ತು ಅನುಷಾ DK. ಜೊತೆಯಲಿ ಬಾನುಲಿಯ ಜೊತೆಯಲಿ